ಓಕೆ, ಎಲ್ಲರಿಗೂ ನಮಸ್ತೆ. ಇಲ್ಲಿ ನೋಡಿ, ಹಾಸನ ಅರ್ಕುಲ್ಗೂಡಿಂದ ಬಂದಿದ್ದಾರೆ. ಈ ದೇವಸ್ಥಾನಕ್ಕೆ ಬರ್ತಾರಲ್ಲ ಸಾಯಿಬಾಬನ ನೋಡೋಕ್ಕೆ, ಆ ಥರ ಬಂದಿದ್ದಾರೆ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ? ಇಲ್ಲಿಂದ 150 ಆಗ್ಬೋದು. 140ರಿಂದ 150. ಜೋರಾಗಿ ಹೇಳಿ. 140ರಿಂದ 150 ಆಗ್ಬೋದು. 150 ಕಿಲೋಮೀಟ್ರ್ ಆಗುತ್ತಂತೆ. ಹಾಸನ ಹೋಗ್ಬಿಟ್ಟು ಅರ್ಕುಲ್ಗೂಡ. ಹಾಂ, ಅರ್ಕಲ್ಗೂಡು. 150 ಕಿಲೋಮೀಟ್ರ್ ದೂರದಿಂದ ಇಲ್ಲಿ ತನಕ ಬಂದಿದ್ದಾರೆ ಹುಡುಕೊಂಡು. ಬಂದಿದ್ದು ಯಾವಾಗ? ನಿನ್ನೆ ಬಂದಿದ್ದಾರೆ. ನಿನ್ನೆ ಆ್ಯಕ್ಚುಲಿ ಬಂದರು. ನಿನ್ನೆ ಬಂದು ಫೋನ್ ಮಾಡೋರು. ನಾನು ಗೊತ್ತಿಲ್ಲ ಇವ್ರು ಬರ್ತಾರೆ ಅಂತ ಗೊತ್ತಿಲ್ಲ. ಅಚಾನಕ್ ಬಂದು ಸಾಯಂಕಾಲ 7 ಗಂಟೆಗೆ ಫೋನ್ ಮಾಡಿದ್ದು. 5 ಗಂಟೆನ 3 ಗಂಟೆಯಿಂದ ಮಾಡಿದ್ವಿ. 3 ಗಂಟೆಯಿಂದ ಮಾಡಿದ್ದಾರೆ. ನಂದು 24/7 ಮೊಬೈಲು ಸೈಲೆಂಟ್ ಮೋಡಲ್ಲಿ ಇರುತ್ತೆ. ನಾನು ಯಾವಾಗ ನಾನು ವರ್ಕ್ ಮುಗಿದಾದ್ಮೇಲೆ ಯಾವಾಗ ಮೊಬೈಲ್ ನೋಡ್ತೀನಿ ಆಗ ಮಾತ್ರ ನನಗೆ ಇದು ಮಾಡೋದು, ವಾಪಸ್ ಫೋನ್ ಮಾಡೋದು. ಇತ್ತೀಚೆಗಂತೂ ಫೋನ್ ಮಿಸ್ ಕಾಲ್ ಜಾಸ್ತಿ ಇರೋದ್ರಿಂದ ನಾನು ರಾತ್ರಿ 8 ಗಂಟೆ ಮೇಲ್ಗಡೆ ಫೋನ್ ಮಾಡ್ತಾ ಇರೋದು ಎಲ್ಲರಿಗೂ. ರಿಟರ್ನ್ ಕಾಲ್ 8 ಗಂಟೆ ಮೇಲ್ಗಡೆ ಮಾಡೋದು. ಇವರು ಬಂದು 3 ಗಂಟೆಯಿಂದ ಟ್ರೈ ಮಾಡಿದರೆ ಫೋನ್ ಸಿಕ್ಕಿಲ್ಲ. 5 ಗಂಟೆಗೋ 6 ಗಂಟೆಗೋ ರಿಸೀವ್ ಮಾಡಿದೆ. ನಾನು ರಿಸೀವ್ ಮಾಡಿದಾಗ ಔಟ್ ಆಫ್ ಸ್ಟೇಷನ್ ಇರಲಿಲ್ಲ, ಸಿಗಲಿಲ್ಲ. ಸೊ ನಿನ್ನೆಯಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಪುನಃ ಬೆಳಿಗ್ಗೆ ಬಂದರು ಕೋಚಿಂಗ್ ಸೆಂಟ್ರು ಈ ಕಡೆಯಿಂದ ಆ ಕಡೆ ಹೋಗೋದು, ಆ ಕಡೆಯಿಂದ ಈ ಕಡೆ ಹೋಗೋದು. ಅದೇನು ಮಂಡ್ಯ ಸಿಟಿ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಇಲ್ಲ ಕೋಚಿಂಗ್ ಸೆಂಟ್ರು. ಬಂದ ತಕ್ಷಣ ಸಿಕ್ಬಿಡೋಕ್ಕೆ ಇಲ್ಲಿ ಅಲ್ಲಿಂದ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಆಗುತ್ತೆ ಮಂಡ್ಯ ಸಿಟಿ ಸೆಂಟ್ರಿಂದ ಕೋಚಿಂಗ್ ಸೆಂಟ್ರು. ಒಂದು ಹಾಫ್ ಆನ್ ಅವರ್ ಹುಡುಕಿದ್ದಾರೆ ನಿಮಗೆ ಕೋಚಿಂಗ್ ಸೆಂಟ್ರ್. ಆ ಕಡೆ ಹೋಗೋದು ಈ ಕಡೆ ಬರೋದು, ಆ ಥರ ಹುಡುಕ್ತಾ ಇದ್ರು. ಹೇಳಿದ್ನಲ್ಲ, ಮೊಬೈಲ್ ಸೈಲೆಂಟ್ ಇಲ್ಲಿರುತ್ತೆ. ನೀವು ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಸೊ ಹಂಗೆ ಹುಡುಕೊಂಡು ವಾಪಸ್ ಹೋಗ್ತಾ ಇದ್ರು ಮನೆಗೆ. ಆ್ಯಕ್ಚುಲಿ 8 ಗಂಟೆ ಅನಿಸುತ್ತೆ. 8 ಗಂಟೆ ನಾನು ಮೀಟಿಂಗ್ ಇತ್ತು, DC ಜಿಲ್ಲಾಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಇತ್ತು. ಇದನ್ನೇ ಎಜುಕೇಷನ್ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಇತ್ತು. ಹೋಗ್ತಾ ಇದೆ. ಇವು ಹುಡುಗ ತಿರುಗಿ ನನ್ನನ್ನೇ ನೋಡ್ತಾ ಇದ್ದ ಕೂತ್ಕೊಂಡು. ತಿರುಗಿ ನನ್ನೇ ನೋಡ್ತಾ. ಅಷ್ಟು ದೂರ, ಒಂದು ಸಲ ಓಕೆ, 2 ಸಲ ಓಕೆ, ಒಂದು 100-200 ಮೀಟ್ರ್ ದೂರದಿಂದ ನನ್ನನ್ನೇ ತಿರುಗಿ ನೋಡ್ತಾ ಇದ್ದಾರೆ. ನನಗೇನೋ ಡೌಟ್ ಬಂತು. ಮತ್ತು ಇವ್ರು ಹೇಳಿದ್ರು ನಿಲ್ಲಿಸಿ ಅಂತ ಹೇಳಿದ್ರು. ಆಮೇಲೆ ನಿಲ್ಲಿಸಿದಾಗ ಇವ್ರು ಹೇಳಿದ್ರು, ಹಾಸನದಿಂದ ನೆನ್ನೆ ಫೋನ್ ಮಾಡಿದ್ವಲ್ಲ, ನಾವು ಹಾಸನದಿಂದ ಅರಕಲ್ಗೂಡಿಂದ ಬಂದಿದ್ದೀವಿ ಅಂತ ಹೇಳಿದಾಗ ನಾನು 9 ಗಂಟೆ ಬರ್ತೀನಿ ಅಂತ ಹೇಳಿದೆ. ಆದರೆ ಹೇಳಿದ್ನಲ್ಲ, ಮೀಟಿಂಗ್ ಮುಗಿಸೋಳು 10 ಗಂಟೆ ಆಯಿತು, ಲೇಟ್ ಆಗೋಯ್ತು. ಸೊ ಈಗ ಕೂತ್ಕೊಂಡು ಇವ್ರ ಜೊತೆ ನೇರವಾಗಿ ಮಾತಾಡ್ತಾ ಇದ್ದೀನಿ. ನೇರವಾಗಿ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಅಷ್ಟೊಂದು ಟೈಮ್ ಇಲ್ಲ ನಿಜವಾಗ್ಲೂ ನನಗೆ. ಈ ರೀತಿ ನೇರವಾಗಿ ಕೂತ್ಕೊಂಡು ಪ್ರತಿಯೊಬ್ಬ ಬಂದವ್ರ ಜೊತೆ ಫೋನ್ ರಿಸೀವ್ ಮಾಡಿಕೊಂಡು ಕೋಚಿಂಗ್ ಸೆಂಟ್ರ್ ಕೂತ್ಕೊಂಡು ಈ ಥರ ಮಾತಾಡ್ಸೋಷ್ಟು ಟೈಮೇ ಇಲ್ಲ ನನಗೆ. ಹೇಳಿದ್ನಲ್ಲ, 24/7 ಮೊಬೈಲ್ ಸೈಲೆಂಟಲ್ಲಿ ಇರುತ್ತೆ. ನಮ್ಮ ಮನೆಯವ್ರು ಪರ್ಸನಲ್, ನಮ್ಮ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಫೋನ್ ಮಾಡಿದ್ರು ರಿಸೀವ್ ಮಾಡೋಕ್ಕಾಗಲ್ಲ, ಸೈಲೆಂಟಲ್ಲಿ ಇರುತ್ತೆ. ಸೊ ಟೈಮೇ ಇಲ್ಲ ನನಗೆ. ಸೊ ಅಲ್ಲಿಂದ ಬಂದಿದ್ದಾರಲ್ಲ ಅಂದ್ಬಿಟ್ಟು ಒಂದು ಕನ್ಸರ್ನ್ಗೆ ಕೂರ್ಸ್ಕೊಂಡು ಮಾತಾಡ್ತಾ ಇದ್ದೀನಿ. ಬೇರೆ ಯಾರೂ ಬರಬಾರ್ದು, ಕೋಚಿಂಗ್ ಸೆಂಟ್ರಿಗೆ ಯಾರೂ ಬರಬಾರ್ದು. ಅದಕ್ಕೋಸ್ಕರ ಲೈವ್ ಆಗಿ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇದ್ದೀನಿ. ಇದೊಂದು ಥರ ನನಗೆ ಟಾರ್ಚರ್ ಕೊಡಬೇಕು ಅಂದರೆ ಅಲ್ಲಿಂದ ಬರಬೇಕು ನೋಡಿ. ನನಗೇನಾದ್ರು ಟಾರ್ಚರ್ ಕೊಡಬೇಕು ಅಂತ ಏನಾರ ಮನಸ್ಸಲ್ಲಿದ್ದರೆ ಬನ್ನಿ, ಹುಡಿಕೊಂಡು ಬಂದು ಟಾರ್ಚರ್ ಕೊಡಿ. ಆಲ್ಮೋಸ್ಟ್ ಟಾರ್ಚರ್ ಕೊಡೋಕ್ಕೆ ಬಂದಿದ್ದಾರೆ ಅಂತ ಅನ್ಕೋತೀನಿ. ಇವ್ರನ್ನ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನಾನು ಮನಸ್ಸಲ್ಲಿ ಏನಿರುತ್ತೆ ಅದು ನೇರವಾಗಿ ಹೇಳ್ತಾ ಇದ್ದೀನಿ. ಹೇಳಿ ಸರ್, ಏನು ನಿಮ್ಮದು? ಅದೇ ಸರ್, ನಾವು ಟ್ಯೂಷನ್ಗೆ ದೂರ ಆಗುತ್ತೆ ಹಳ್ಳಿಯಿಂದ ಟೌನಿಗೆ ಹೋಗೋಕ್ಕೆ. ಜೋರಾಗಿ ಹೇಳಿ. ನಿಮ್ದು ಹಳ್ಳಿಯಿಂದ ಟ್ಯೂಷನ್ ಕೊಡೋಕ್ಕೆ ದೂರ ಆಗುತ್ತೆ ಕರ್ಕೊಂಡೋಕ್ಕೆ. ನಿಮ್ದು ಯೂಟ್ಯೂಬಲ್ಲಿ ಬರ್ತಿತ್ತಲ್ಲ, ನೋಡ್ತಾ ಇದ್ವಿ. ಅದರಿಂದ ಅನುಕೂಲ ಆಗ್ಬೋದು ನೋಡೋಣ ಅಂತ ನಿಮ್ಗೆ ಇಲ್ಲಿ ಡೈರೆಕ್ಟ್ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೇನೆ. ಒಂದ್ಸಲ ಫೋನ್ ಮಾಡಿದ್ರಿ ಅನ್ಸುತ್ತಲ್ಲ? ಫೋನ್ ಮಾಡಿದ್ರು, ಅರಕಲ್ಗೂಡಿಂದ ಬರ್ತಾ ಇದೀವಿ ಅಂತ ಹೇಳಿದ್ರು. ಎಲ್ಲ ಕಳ್ಸಿದಿರಿ ಒಟ್ಟಿನಲ್ಲಿ ನಮ್ಗೆ ಅಲ್ಲೇ ಸ್ಕ್ಯಾನಲ್ ತಗೊಳಂದ್ಬಿಟ್ಟು PDF ಎಲ್ಲ ಕಳ್ಸಿದಿರಿ. ಅಲ್ಲಿ ಕೇಳಿದ್ವಿ, ಅದೆಲ್ಲ ಆಗಲ್ಲ, ನೀವು ಬುಕ್ ತಗೊಳ್ಳೋದು ಒಳ್ಳೇದು ಅಂದ್ರು. ಸುಮಾರು ಸಲ ಫೋನ್ ಮಾಡಿದ್ರು. ಹೇಳ್ದೆ ಅವ್ರಿಗೆ, ದಯವಿಟ್ಟು ಬರಕ್ಕೆ ಹೋಗ್ಬಿಡಿ, ಏನೇ ಇದ್ರು ಫೋನಲ್ಲೇ ಮಾತಾಡೋಣ. ಎಲ್ಲ ವಿಡಿಯೋನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವ ರೀತಿ ಪ್ರಿಂಟ್ಔಟ್ ತಗೋಬೇಕು ನಾನು ಹೇಳಿದ್ರು. PDF ನೋಟ್ಸ್ ಎಲ್ಲ ಸೆಂಡ್ ಮಾಡಿದ್ದೀನಿ, ಎಲ್ಲ ಇದೆ. ಆದರೂ ಹುಡಿಕೊಂಡು ಬಂದು ಏನಕ್ಕೆ ಬಂದಿರೋ PDF ನೋಟ್ಸ್ ಸೆಂಡ್ ಮಾಡಿದ್ರು, ಇಲ್ಲಿ ತನಕ ಏನಕ್ಕೆ ಬಂದ್ರಿ? 150 ಕ್ಲಿಯರಿಟಿ ಬೇಕಲ್ಲ ಸರ್ ನಮ್ಗೆ ಅಷ್ಟು ಓದೋ ಬರೋ ಗೊತ್ತಿಲ್ಲ, ಕಡಿಮೆ ಇರುತ್ತೆ. ಮಕ್ಳಿಗೆ ಯಾವ ತರ ಟ್ಯೂಷನ್ ಕೊಡೋದು ಅಂತ ಗೊತ್ತಾಗ್ಬೇಕಲ್ಲ, ಅದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳಿ. ಓಕೆ, ಅಂದ್ರೆ ಬಂದ್ರೆ ನಿಮ್ ಗೈಡ್ ಗೊತ್ತಾಗುತ್ತೆ, ಈ ತರ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು ನೀವು. ನಮಗೆ ಗೊತ್ತಿಲ್ಲವಲ್ಲ ಯಾವ ತರ ಮಾಡೋದು. ಬುಕ್ ತಗೊಂಡ್ ಹೋಗ್ತೀವಿ, ಬುಕ್ ಅಲ್ಲಿ ನಮಗೆ ಗೈಡೆನ್ಸ್ ಗೊತ್ತಾಗಬೇಕಲ್ಲ ಅವ್ರಿಗೆ ಕೊಡಕ್ಕೆ. ಬುಕ್ ತಗೊಂಡೋಗಿ ಆದ್ರೆ ಇದನ್ನ ಈ ತರ ಮಾಡಿ ಅಂತ ಹೇಳ್ಕೊಡ್ತೀರಿ, ಗೊತ್ತಾಗುತ್ತೆ. ಓಕೆ, ಜೆರಾಕ್ಸ್ ಏನೋ ತಗೋತೀವಿ, ಗೈಡ್ ಯಾವ ರೀತಿ ಮಾಡೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು. ಓಕೆ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನೋಡಿದ್ರೆ ನೀವು ಒಂದು ಕಡೆಯಿಂದ ವಿಡಿಯೋ ನೋಡ್ಕೊಂಡು ಬಂದರೆ 2 ಪ್ಲೇ ಲಿಸ್ಟ್ ಇರೋದು. ನೋಡಿದೆ, ಒಂದು ಮ್ಯಾಥ್ಸು, ಇನ್ನೊಂದು ಮೆಂಟಲ್ ಎಬಿಲಿಟಿ ಪ್ಯಾಸೇಜಲ್ಲಿ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ನೋಟ್ಸ್ ನಾನು ಸೆಂಡ್ ಮಾಡ್ತೀನಲ್ಲ, PDF ನೋಟ್ಸು, ಯಾವ ರೀತಿ ಜೆರಾಕ್ಸ್ ತೊಗೊಂಡ್ರೆ ನಂಬರ್ ಆಫ್ ಪೇಜಸ್ ಕಡಿಮೆ ಆಗುತ್ತೆ, ದುಡ್ಡು ಕಡಿಮೆ ಆಗುತ್ತೆ, ಅದನ್ನು ವಿಡಿಯೋ ಸೆಂಡ್ ಮಾಡಿರ್ತೀನಿ, ಆಯಿತಾ? ಮತ್ತು ಯಾವ ರೀತಿ ನವೋದಯ ಯಾವ ರೀತಿ ಕೋಚಿಂಗ್ ತೊಗೊಳ್ಬೇಕು ಅಂದರೆ ಚಾಪ್ಟರ್ ವೈಸ್ ಯಾವ ರೀತಿ ಪ್ರಿಪೇರ್ ಆಗಬೇಕು, ಬೆಳಿಗ್ಗೆ ಯಾವ ರೀತಿ ಮ್ಯಾಥ್ಸ್ ಪ್ರಿಪೇರ್ ಆಗಬೇಕು, ಮ್ಯಾಥ್ಸ್ ಆದಮೇಲೆ ಯಾವ ರೀತಿ ಟೇಬಲ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು, ಸ್ಕ್ವೇರ್ ನಂಬರ್ ಕ್ಯೂಬ್ ನಂಬರ್ ಪ್ರಾಕ್ಟೀಸ್ ಮಾಡಬೇಕು, ಸಾಯಂಕಾಲ ಮೆಂಟಲ್ ಎಬಿಲಿಟಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ಕರೆಕ್ಷನ್ ಕೊಡಬೇಕು, ಮತ್ತು ಗ್ಯಾಪು ಮಕ್ಕಳಿಗೆ ಬ್ರೇಕ್ ಎಷ್ಟು ಕೊಡಬೇಕು, ಅದನ್ನೆಲ್ಲ ಇನ್ ಡೀಟೇಲ್ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಗಂಟ ಯಾರು ಬರಬಾರ್ದು ಅಂತಲೇ ಆ ರೀತಿ ಮಾಡಿರೋದು. ಮತ್ತು ಪ್ರತಿಯೊಂದು ವಿಡಿಯೋ ಕೆಳಗಡೆ ನಾನು ಏನು ಪಾಠ ಮಾಡ್ತಾ ಇದ್ದೀನಿ ನೋಟ್ಸ್ PDF ಕೆಳಗಡೆನೇ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ. ಯಾರು ನನಗೆ ಫೋನೇ ಮಾಡಬಾರ್ದು ಅಂದ್ಬಿಟ್ಟು.
ಡೈರೆಕ್ಟಾಗಿ ಕ್ಲಿಕ್ ಮಾಡಬೇಕು, ಡೌನ್ಲೋಡ್ ಬರುತ್ತೆ, ಪ್ರಿಂಟ್ಔಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಬೇಕು. ಸೊ ಆದರೂ ಹುಡಿಕೊಂಡು ಬಂದಿದ್ದಾರೆ ಅಂದರೆ ಗೊತ್ತಾಗಿಲ್ಲ ಟಾರ್ಚರ್ ಕೊಡೋಕ್ಕೆ ಬಂದಿದ್ದಾರೆ ಅಂತ ಅನ್ಕೋತೀವಿ. ನಮ್ಗೆ ಗೊತ್ತಾಗಿಲ್ಲ. ಓಕೆ, ಗೊತ್ತಾಗಿಲ್ಲ ಅಂದ್ರೆ ಈಗ ಲೆಕ್ಕದಿದೆ ಟೋಟಲ್ ಅಂದ್ರೆ ಆನ್ಸರ್ ಲಾಸ್ಟ್ ಅಲ್ಲಿ ಇರಲ್ವಲ್ಲ. ಈಗ ತೋರಿಸ್ತೀನಿ. ಅದೇ ನಂದು ವರ್ಕ್ ಬುಕ್ ಇದೆಯಲ್ಲ ಮ್ಯಾಥ್ಸು, ಅದ್ರಲ್ಲಿ ಎಲ್ಲಿ ಸೊಲ್ಯೂಷನ್ ಕೊಟ್ಟಿಲ್ಲ ನಾನು. ಏನಕ್ಕೆ ಸೊಲ್ಯೂಷನ್ ಕೊಟ್ಟಿಲ್ಲ ಅಂದರೆ, ಸೊಲ್ಯೂಷನ್ ಕೊಟ್ಟರೆ ನಮಗೆ ತಲೆನೋವು ಬಂದ್ಬಿಡುತ್ತೆ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದು. ಬೆಸ್ಟ್ ಅಂದರೆ ಇದೊಂಥರ ಇದಂಗೆ ಮ್ಯಾಗಿ ಇದ್ದಂಗೆ, ವಿಡಿಯೋ ನೋಡ್ಕೊಂಡು ಮಾಡಿದ್ರೆ 5 ನಿಮಿಷದಲ್ಲಿ ಅರ್ಥ ಆಗುತ್ತೆ. ಇಲ್ಲ ಅರ್ಧ ಗಂಟೆ ಕೂತ್ಕೋಬೇಕಾದ್ರೆ ಯಾವ್ದಾರ ಒಂದು ಸೊಲ್ಯೂಷನ್ ಏನೋ ಅನಲೈಸ್ ಮಾಡ್ತಾ ಕೂತ್ಕೊಂಡ್ರೆ ನಾವೇ ಓದಿ ಮಾಡ್ತೀನಿ ಅಂತ. ಅದ್ರಲ್ಲಿ ಪರ್ಟಿಕ್ಯುಲರ್ ಮ್ಯಾಥ್ಸಲ್ಲಿ ಅರ್ಧ ಗಂಟೆ ಬೇಕಾಗುತ್ತೆ. ನೀವು ವಿಡಿಯೋ ನೋಡ್ಕೊಂಡು ಏನೋ ಸಾಲ್ವ್ ಮಾಡಿದ್ರೆ 5 ನಿಮಿಷ ಸಾಲ್ವ್ ಆಗುತ್ತೆ. ಸೊ ಅದಕ್ಕೆ ಮ್ಯಾಥ್ಸಲ್ಲಿ ಯಾವುದು ಸೊಲ್ಯೂಷನ್ ಕೊಟ್ಟಿಲ್ಲ. ಎಲ್ಲ ಮಕ್ಕಳು ಲ್ಯಾಪ್ಟಾಪು ಅಥವಾ ಟಿವಿ ಅಥವಾ ಮೊಬೈಲ್ ಇಟ್ಕೊಂಡು ಅಥವಾ ಟ್ಯಾಬ್ ಇಟ್ಕೊಂಡು ಮುಂದೆ ಕೂತ್ಕೋಬೇಕು. ವರ್ಕ್ ಬುಕ್ ಕೈಯಲ್ಲಿರುತ್ತೆ, ಅದು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ಬೋರ್ಡ್ ಮೇಲೆ ಮಾಡ್ತಾ ಇದ್ರೆ ಸಾಲ್ವ್ ಮಾಡಬೇಕು ಅಷ್ಟೇ. ಅದು ಬಿಟ್ಟು ಸರ್ ಕಳಿಸಿದಾರಲ್ಲ PDF ಬಗ್ಗೆ, ಇಲ್ಲ ಸೇಮ್ PDF ಆನ್ಸರ್ ನಮಗೆ ಗೊತ್ತಿಲ್ಲ, ಲಾಸ್ಟ್ ಅಲ್ಲಿ ಡೆಡ್ ಎಂಡ್ ಅಲ್ಲಿ ಇಲ್ಲ, ಇಲ್ಲಿ ಮತ್ತು ವಿಡಿಯೋ ನೋಡಿಲ್ಲ, ಗೊತ್ತಾಗಿಲ್ಲ ಅಂದ್ರೆ ಇವ್ರು ಏನ್ ಮಾಡಿದ್ದಾರೆ, PDF ನೋಡಿದ್ದಾರೆ, ಇದೆಲ್ಲೂ ಸೊಲ್ಯೂಷನ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ಹುಡುಕ ಬಂದಿದ್ದಾರೆ ಸೊಲ್ಯೂಷನ್ ಏನು ಕೊಟ್ಟಿಲ್ಲ ಅಂತ. ಆಯ್ತಾ? ಇದಕ್ಕೆಲ್ಲ ಸೊಲ್ಯೂಷನ್ ವಿಡಿಯೋದಲ್ಲಿ ಇದೆ. ಇಲ್ಲಿ ಎಡಗಡೆ ಕ್ವಶನ್ ಇದೆ, ಬಲಗಡೆ ಖಾಲಿ ಸ್ಪೇಸ್ ಇದೆ. ಆಯ್ತಾ? ಒಂದು ಬುಕ್ ತಗೊಂಡು ತೋರಿಸ್ತೀನಿ ರೀ, ಇಟ್ಕೊಳ್ಳಿ ಸರ್, ಒಂದು ನಿಮಿಷ ಕೊಡಿ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸರ್ ನೀವು PDF ನೋಟ್ಸ್ ಹೆಂಗೆ ಮಾಡಿದ್ದೀರಾ, ಕ್ವಶನ್ ಇದೆ, ಇಲ್ಲಿ ಖಾಲಿ ಸ್ಪೇಸ್ ಇದೆ, ಆನ್ಸರ್ ಕೀ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಆನ್ಸರ್ ಕೀ ಕೊಟ್ಟಿಲ್ಲ ಅಂದರೆ, ಆಲ್ರೆಡಿ ಹೇಳಿದ್ನಲ್ಲ ಮ್ಯಾಥ್ಸು, ನೀವೇನಾರ ಸೊಲ್ಯೂಷನ್ ಏನೋ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟರೆ ನಮಗೆ ಓದಿ ಅರ್ಥ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದ್ರ ಬದಲು ವಿಡಿಯೋದಲ್ಲಿ ಡೈರೆಕ್ಟಾಗಿ ನೋಡಿದ್ರೆ 5 ನಿಮಿಷ ಅಥವಾ 2 ನಿಮಿಷ, ಇದು ಕ್ವಶನ್ ಮೇಲೆ ಡಿಪೆಂಡ್ ಆಗುತ್ತೆ. 2-3 ನಿಮಿಷದಲ್ಲಿ ನಿಮಗೆ ಸೊಲ್ಯೂಷನ್ ಇದಾಗುತ್ತೆ. ಮತ್ತು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂಥರ ಮ್ಯಾಗಿ ಇದ್ದಂಗೆ ಡೈರೆಕ್ಟ್ ಮಕ್ಳಿಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, PDF ನೋಟ್ಸು ಇದೆ, ವರ್ಕ್ ಬುಕ್ಕು ಹಂಗೆ ಇದೆ. ಎಡಗಡೆ ಕ್ವಶನ್ ಇದೆ, ಖಾಲಿ ವರ್ಕ್ ಸ್ಪೇಸ್ ಇದೆ. ಆಯಿತಾ? ವಿಡಿಯೋನು ನೋಡಿ, ವಿಡಿಯೋನು ಅಬ್ಸರ್ವ್ ಮಾಡಿ. ಆಯಿತಾ? ಒಂದು ಕಡೆ ಕ್ವಶನ್ ಇದೆ, ಇನ್ನೊಂದು ಕಡೆ ಖಾಲಿ ಸ್ಪೇಸ್ ಇದೆ. ಸೇಮ್ ಇದೇ ರೀತಿ ಡಿಸೈನ್ ಮಾಡಿರೋದು ವಿಡಿಯೋನು. ನಾನೇನು ಮಾಡ್ತಾ ಇರ್ತೀನಿ, ವಿಡಿಯೋದಲ್ಲಿ ಇಲ್ಲಿ ಸಾಲ್ವ್ ಮಾಡ್ತಾ ಇರ್ತೀನಿ, ಬೋರ್ಡ್ ಮೇಲೆ ಸಾಲ್ವ್ ಮಾಡ್ತಾ ಇರ್ತೀನಿ. ಮಕ್ಕಳೇನು ಮಾಡಬೇಕು, ಇಲ್ಲಿ ಸಾಲ್ವ್ ಮಾಡ್ಕೊಂಡು ಬರಬೇಕು. ನಾನು ವಿಡಿಯೋದಲ್ಲಿ ಮಾಡ್ತಾ ಇದ್ದೀನ, ಸೊಲ್ಯೂಷನ್ ಇಲ್ಲಿ ಬರಬೇಕು. ಈ ಕ್ವಶನ್ಗೆ ಇಲ್ಲಿ ಸೊಲ್ಯೂಷನ್ನು, ಈ ಕ್ವಶನ್ಗೆ ಇಲ್ಲಿ ಸೊಲ್ಯೂಷನ್ನು, ಈ ಕ್ವಶನ್ಗೆ ಇಲ್ಲಿ ಸೊಲ್ಯೂಷನ್. ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಬಾರ್ದು. ಅದು ಬಿಟ್ಟು ಬೇರೆ ಇನ್ನೇನಿಲ್ಲ, ಇಷ್ಟೇ. ಆಯಿತಾ? ಒಂದು ಸ್ವಲ್ಪ ನೀವು ಇದು ಕನ್ಫ್ಯೂಷನ್ ಆಗಲ್ಲ ಹಿಂಗೆ ವರ್ಕ್ ಬುಕ್. ಮತ್ತು ಇನ್ನೊಂದು ನೋಡಿ, ಚಾಪ್ಟರ್ ನಂಬರ್ 1 ಅಲ್ವಾ, ಎಲ್ಲಿದೆ ಚಾಪ್ಟರ್ ನಂಬರ್ 1? ಚಾಪ್ಟರ್ ನಂಬರ್ 1 ಇದೆ ನೋಡಿ, ಚಾಪ್ಟರ್ ನಂಬರ್ 1 ಇದೆ. ಇದು ವಿಡಿಯೋ 2 ಅಂತ ಕೊಟ್ಟಿದ್ದೀನಿ. ಅಂದರೆ ಇಲ್ಲಿ ವರ್ಕ್ಡ್ ಎಕ್ಸಾಂಪಲ್ ಸಾಲ್ವ್ ಮಾಡಬೇಕಲ್ಲ, ವಿಡಿಯೋ ನಂಬರ್ 2 ಇಲ್ಲೇ ಕೊಟ್ಬಿಟ್ಟಿದ್ದೀನಿ. ಸೊ ವಿಡಿಯೋ ನಂಬರ್ 2ಗೆ ಹೋದರೆ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಆಯಿತಾ? ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರು ಇಲ್ಲಿ ಚಾಪ್ಟರ್ ನಂಬರ್ 1ನಲ್ಲಿ ಸೆಕೆಂಡ್ ಪಾರ್ಟು ಓಲ್ಡ್ ಕ್ವಶನ್ ಇದೆ, ಓಲ್ಡ್ ಕ್ವಶನ್ ಪೇಪರು, ವಿಡಿಯೋ ನಂಬರ್ 3. ಆಯಿತಾ? ಇದನ್ನು ಸಾಲ್ವ್ ಮಾಡಬೇಕು ಅಂದರೆ ವಿಡಿಯೋ ರೆಫರ್ ಮಾಡಬೇಕು, ಇಲ್ಲೇ ಕೊಟ್ಬಿಟ್ಟಿದ್ದೀನಿ. ಸುಮ್ಮನೆ ಹುಡ್ಕೋದು ಅದ್ರ ಸಮಸ್ಯೆ ಏನಿಲ್ಲ. ಮತ್ತು ವಿಡಿಯೋ ಒಂದು ಆರ್ಡ್ರಲ್ಲಿದೆ, ಒಂದಾದ್ಮೇಲೆ ಒಂದು ಪ್ಲೇ ಮಾಡ್ಕೊಬರುತ್ತೆ, ನಿಮ್ಗೆ ಯಾವುದೂ ಕನ್ಫ್ಯೂಷನ್ ಆಗಲ್ಲ. ಸೊ ಆಫ್ಲೈನು ಮನೇಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದು ತುಂಬ ಬೆಸ್ಟ್ ಇರುತ್ತೆ. ಅದಕ್ಕೋಸ್ಕರ ಸರ್ ಬಂದಿದೆ. ಈಗ ಲಾಂಗ್ ಹೋಗಕ್ಕಾಗಲ್ಲ, ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ. ಅಲ್ಲಿಂದ ಎಲ್ಲಿ ಅರ್ಕಲ್ಗೂಡಲ್ಲಿ, ಅರ್ಕಲ್ಗೂಡು ಏನು ಹೋಗ್ಬಳ್ಳಿನ, ರಾಮನಾಥಪುರ, ನಮ್ದು ಬೆಳವಾಡಿ ಹತ್ರ ಕೋನನ್ಕೊಪ್ಲು ಅಂತಿದೆ. ಅರ್ಕಲ್ಗೂಡು ತಾಲೂಕು. ನಿಮ್ಮ ಊರು ಬರೋದು ದೊಡ್ಡಮಗೆ ಹೋಗ್ಲಿ, ಬೆಳವಾಡಿ ಪೋಸ್ಟ್ ಕೋನನ್ಕೊಪ್ಲು ಅಂತ. ಕೋನನ್ಕೊಪ್ಲು ಅಂತನಾ? ಈ ಕೋಚಿಂಗ್ ಸೆಂಟರ್ ಎಷ್ಟು ದೂರ ಇದೆ? ಒಂದು 10 ಕಿಲೋಮೀಟರ್ ಇದೆ. ರಾಮನಾಥಪುರ ಇದೆ. ಇಲ್ಲ, ರಾಮನಾಥಪುರ ಅನ್ನೋ ಬಸವಪಟ್ಟಣದಿಂದ ರಾಮನಾಥಪುರ ಮುಂದೆ ಒಂದು 10 ಕಿಲೋಮೀಟರ್ ದೂರದಲ್ಲಿ ಕೋಚಿಂಗ್ ಸೆಂಟರ್ ಇದೆ. ಓಕೆ. ಹಂಗಾಗಿ ನೈಟ್ ಈಗ ಸಂಜೆ ಕ್ಲಾಸ್ ಬಿಟ್ಟಾಗ ನಾವು ಹೋಗಿ ಕರ್ಕೊಂಡ್ರೆ ದೂರ ಆಗುತ್ತೆ. ಓಕೆ. ಏನು ವರ್ಕ್ ಏನು ಮಾಡ್ತಾ ಇರೋದು ನೀವು? ನಾವು JCB ವರ್ಕ್ ಮಾಡ್ತೀವಿ. JCB ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಟೈಮಿಂಗ್ಸ್ ಇರಲ್ಲ. ಅವರು ಮಧ್ಯರಾತ್ರಿ ಕರೆದ್ರು ಹೋಗ್ಬೇಕಾಗತ್ತೆ. ಮಗನ್ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಜೀವನ ಹಾಳು ಮಾಡೋಕ್ಕಾಗಲ್ಲ. ನಾವು ಹೋದಾಗ ಕೋಚಿಂಗ್ ಸೇರಿಸ್ತೀವಿ ಅಂದ್ಬಿಟ್ಟು ಎಲ್ಲ ಕೆಲಸನೂ ಬಿಟ್ಟು ಹೋಗೋಕ್ಕಾಗಲ್ಲ. ಆ JCB ವರ್ಕೇ ಹಾಗೆ. JCB ಅಂದರೆ ಬಿಟ್ಟು ಬರೋಕ್ಕೆ ಆಗಲ್ಲ ನೀವು. ಸೊ ಕೋಚಿಂಗ್ ಕಳ್ಸೋಕ್ಕಾಗಲ್ಲ. ಹಂಗೆ ಅವರು JCB ವರ್ಕ್ ಬಿಟ್ಟು ಬರೋಕ್ಕಾಗಲ್ಲ ಅಂದರೆ ಕೋಚಿಂಗ್ ಕಳ್ಸೋಕ್ಕಾಗಲ್ಲ ಅಂತ. ಊಟಕ್ಕೆ ಏನು ಮಾಡ್ತಾರೆ, ಜೀವನ ಹೆಂಗೆ ಸಾಗಿಸೋಕೆ? ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಆದರೆ ಇನ್ನೊಬ್ರು ಡ್ರೈವರ್ ನೋಡ್ಕೊಳ್ಳಿ ಅಂತಾರಲ್ಲ, ಇನ್ನೊಬ್ರು ಆಪರೇಟರ್ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟೇ. ಮಧ್ಯ ಬಿಟ್ಟು ಹೋದ್ರೆ ಎಲ್ಲ ಟೈಮ್ ಯಾವ ಕೆಲಸ ಕಂಟಿನ್ಯೂಸ್ ವರ್ಕ್ ಎಲ್ಲೂ ಸ್ಟಾಪ್ ಮಾಡಿ ಅಂತಾನೆ ಹೇಳಲ್ಲ. ಊಟ ಮೋಸ್ಟ್ಲಿ ಊಟಕ್ಕೆ ಒಂದ್ಸಲ ಏನೋ ಬ್ರೇಕ್ ಇರುತ್ತೆ, ಅದು ಬಿಟ್ಟು ಇನ್ಯಾವುದೋ ಬ್ರೇಕ್ ಇರಲ್ಲ. ಕೆಲಸ ಮುಗಿಂಟ ಕಂಟಿನ್ಯೂಸ್ ಆಗಿ ಲಾಕ್ ಶೀಟ್ ಮೇಂಟೈನ್ ಮಾಡಬೇಕಾಗುತ್ತೆ. ನಾನೇನು ಕೇಳ್ತಾ ಇದ್ದೀನಿ, ನಾನು ವರ್ಕ್ ಮಾಡಿದ್ದೀನಿ, ಸಿವಿಲ್ ಇಂಜಿನಿಯರ್. ಅದ್ರ ಜೊತೆಲ್ಲ JCB ಜೊತೆಲೆಲ್ಲ ವರ್ಕ್ ಮಾಡಿದ್ದೀನಿ. ಹೌದಾ? ಅದಕ್ಕೋಸ್ಕರ ನೋಡಿದ್ದೀನಿ ಆಪರೇಟರ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ. ನಾವೇ ಇಂಜಿನಿಯರೇ ಕೆಲಸ ನಿಲ್ಸಕ್ ಬಿಡಲ್ಲ ಯಾವುದೇ ಕಾರಣಕ್ಕೂ. ಅವ್ರು ಏನು ಊಟ ಗೀಟ ಇದ್ದಾಗ ಮಾತ್ರ ಬ್ರೇಕ್ ಅವರು.
ಆ ಥರ ಇರುತ್ತೆ. ಟೈಮಿಂಗ್ಸ್ ಒಂದೇ ಸಮಯ ಸಿಗಲ್ಲ ನಮ್ಗೆ. ಟೈಮಿಂಗ್ಸ್ ಒಂದೇ ಥರ ಇರಲ್ಲ. ಒಂದೊಂದು ದಿನ ಒಂದೊಂದು ಟೈಮ್. ಮಧ್ಯರಾತ್ರಿ ಕರೆದ್ರೂ ಹೋಗ್ಬೇಕಾಗುತ್ತೆ, ಏನಾದ್ರು ಎಮರ್ಜೆನ್ಸಿ ಇದೆ ಅಂದ್ರೆ ಮಧ್ಯರಾತ್ರಿ ಕರೆದ್ರೂ ಹೋಗ್ಬೇಕಾಗುತ್ತೆ. ಸೊ ಕೋಚಿಂಗ್ ಕಳ್ಸೋದು ಅಸಾಧ್ಯ. 10 ಕಿಲೋಮೀಟ್ರು ಒಬ್ಬರೇ ಹೋಗೋದು ಕಷ್ಟ ಇದೆ. ಹಳ್ಳಿ ರೋಡು ಅಲ್ಲೆಲ್ಲ ಒಂದೊಂದು ಊರು ಒಂದೊಂದು ಥರ. ಆದ್ರೆ ಬಸ್ಸಲ್ಲಿ ಕಳ್ಸಕ್ ಬಸ್ ಟೈಮಿಂಗ್ಸ್ ಇಲ್ಲ ಅಲ್ಲಿ. ಈಗ ಅವನು ಬಸ್ ಸ್ಕೂಲ್ ಓದ್ತಾ ಇರೋದು ಗೌರ್ಮೆಂಟ್ ಸ್ಕೂಲಲ್ಲಿ. ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಸೊ ಕೋಚಿಂಗು ಹೇಳೋದಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಕಳ್ಸೋಕೆ ಅಸಾಧ್ಯ. ಇವ್ರಿಗೆಲ್ಲ ಆನ್ಲೈನೇ ಬೆಸ್ಟು. ಈ ಥರ ಪೇರೆಂಟ್ಸ್ಗೆ ಅನುಕೂಲ ಆಗಲಿ ಅಂತಲೇ ಆನ್ಲೈನ್ ಪಾಠ ಮಾಡಿರೋದು. ನಾನು ಒಂದು ಸ್ವಲ್ಪ ಟ್ರಾವೆಲೇ ಮಾಡಬಾರ್ದು ಮಕ್ಕಳು. ಟ್ರಾವೆಲ್ ಟೈಮಲ್ಲಿ ಕೂತ್ಕೊಂಡು ಓದಿದ್ರು ಇವರು ನವೋದಯ ಕ್ವಾಲಿಫೈ ಆಗ್ತಾರೆ. ಓದಬೇಕಷ್ಟೇ ಕೂತ್ಕೊಂಡು ಬೆಳಿಗ್ಗೆ ಸಾಯಂಕಾಲ. ಬೆಳಿಗ್ಗೆ 1.5 ಗಂಟೆ, ಸಾಯಂಕಾಲ 1.5 ಗಂಟೆ ಕೂತ್ಕೊಂಡು ಓದಿದ್ರೆ ನವೋದಯನೂ ಪಾಸ್ ಆಗ್ತಾರೆ, ಸೈನಿಕೂ ಪಾಸ್ ಆಗ್ತಾರೆ. 5ನೇ ಕ್ಲಾಸ್ ಹುಡುಗ 7ನೇ ಕ್ಲಾಸ್ ಮಕ್ಕಳು ಪಾಠ ಮಾಡ್ಬೋದು. ಆ ರೀತಿ ಇಂಪ್ರೂವ್ ಆಗಿರ್ತಾರೆ. ಬೇರೆ ಇನ್ನೇನಿದೆ ಡೌಟು? ಇಲ್ಲ ಸರ್, ಅದೇ ಕ್ಲಿಯರ್. ಏನು ಆಫ್ಲೈನ್ ಇಲ್ಲಿಗೆ ಸೇರಿಸ್ಬೇಕು ಅಂತ ಬಂದಿದ್ರಾ? ಅಂದ್ರೆ ಅದನ್ನ ಯೋಚನೆ ಮಾಡಿದೆ ಸರ್. ಈಗ ನಮ್ಮ ನೆಂಟರ ಮನೆ ಇದೆ, ಇಲ್ಲೇ ಸ್ಕೂಲಿಗೆ ಸೇರಿಸ್ಬಿಟ್ಟು ಇಲ್ಲೇ ಹಾಕ್ಬಿಡೋಣ ಬೇಕಾದ್ರೆ 1 ವರ್ಷ. ಓಕೆ. ಇಲ್ಲೇ ಇವ್ರದ್ದು ರಿಲೇಷನ್ ಯಾರು ಇಲ್ಲಿದ್ರೆ ಮುಂದೆ ನಮ್ಮ ಆಪೋಸಿಟ್ ಕೂತಿದ್ದಾರೆ ರಿಲೇಷನ್ನು. ಅವ್ರ ಮನೆಗೆ ಹಾಕ್ಬಿಟ್ಟು ಸ್ಕೂಲ್ ಚೇಂಜ್ ಮಾಡ್ಬಿಟ್ಟು ಇಲ್ಲೇ ಸ್ಕೂಲ್ಗೆ ಹಾಕ್ಬಿಟ್ಟು ಇಲ್ಲೇ ಆಫ್ಲೈನ್ ಕ್ಲಾಸ್ ಸೇರಿಸ್ತೀವಿ ಅಂತ ಬಂದಿದೆ. ಇಲ್ಲಿ ನೋಡಿ, ಇವ್ರದ್ದು ಆಲಹಳ್ಳಿ ಅಂತ ಇರೋದು. ಇವ್ರ ರಿಲೇಟಿವ್ ಆಪೋಸಿಟ್ ಕೂತಿದ್ರೆ ಆಲಹಳ್ಳಿ ಅಂತ ಇದೆ. ಎಷ್ಟು ಕಿಲೋಮೀಟರ್ ಆಗುತ್ತೆ? 1-2 ಕಿಲೋಮೀಟರ್ ಆಗುತ್ತೆ. 2 ಕಿಲೋಮೀಟರ್ ಸಿಟಿ ಒಳಗಡೆ 2 ಕಿಲೋಮೀಟ್ರ್ ಅಂದರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಬರೋಕ್ಕೆ. ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಹೇಳಿದ್ನಲ್ಲ, ಹೋಗಕ್ಕೆ ಅರ್ಧ ಗಂಟೆ, ಬರೋಕ್ಕೆ ಅರ್ಧ ಗಂಟೆ. ಕರ್ಕೊಬರೋಕ್ಕೂ ಇನ್ನೊಬ್ರು, ಅಥವಾ ಕೂತ್ಕೊಂಡು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಆಲಹಳ್ಳಿಲಿದ್ದರೂ ಅಷ್ಟೇ ನಿಮ್ಗೆ ಹೇಳ್ತಾ ಇರೋದು. ಅಕ್ಕಪಕ್ಕ ಇದ್ದೀರಲ್ಲ ಮಂಡ್ಯದಲ್ಲಿ, ಮಕ್ಕಳನ್ನ ಟ್ರಾವೆಲ್ ಮಾಡಿಸ್ಬೇಡಿ. ಇಲ್ಲಿ ಬಂದ್ರೆ ಏನು ರಾಮಾನುಜಂ, ಯಾವುದು ಆರ್ಯಭಟ, ಸಿ ವಿ ರಾಮನ್ ಅವ್ರು ಬಂದು ಪಾಠ ಮಾಡಲ್ಲ, ನಾನೇ ಪಾಠ ಮಾಡೋದು. ಏನು ಯೂಟ್ಯೂಬಲ್ಲೂ ನಾನೇ ಪಾಠ ಮಾಡಿರೋದು. ಅಲ್ಲೇ ಕೂತ್ಕೊಂಡು ಹೋದ್ರೂ ಸಾಕಾಗುತ್ತೆ. ಅದೇನು ಅವಶ್ಯಕತೆ ಇಲ್ಲ ಸರ್. ಮತ್ತು ಇನ್ನೊಂದೇನು ಸಮಸ್ಯೆ ಆಗುತ್ತೆ ಗೊತ್ತಾ? ಇವರೇನೋ ಡಿಸ್ಟಿಕ್ ಏನಾದ್ರು ಸ್ಕೂಲ್ ಚೇಂಜ್ ಮಾಡಿದ್ರೆ, ಇವ್ರು ಓದ್ತಾ ಇರೋ ಸ್ಕೂಲ್ ಬೇರೆ ಒಂದು ಅಡ್ರೆಸ್ಸಲ್ಲಿ ಇರುತ್ತೆ, ಮತ್ತು ಈ ಮಗುದು ಆಧಾರ್ ಕಾರ್ಡ್ ಅಡ್ರೆಸ್ ಒಂದು ಕಡೆ ಇರುತ್ತೆ. ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಆಲ್ಮೋಸ್ಟ್ ಎಕ್ಸಾಮ್ ಬರ್ಸೋದು ಕಷ್ಟ ಆಗುತ್ತೆ. ಆ ಥರ ಎಲ್ಲ ಸಮಸ್ಯೆ ಬಂದ್ಬಿಡುತ್ತೆ. ಸೊ ಅಲ್ಲೇ ಕೂತ್ಕೊಂಡು ಓದಿಸಿ ಏನು ಬರೋ ಅವಶ್ಯಕತೆನೇ ಇರಲಿಲ್ಲ. ಅದಕ್ಕೆ ಗೈಡ್ ತಿಳ್ಕೊಂಡು ಹೋದ್ರೆ ಗೊತ್ತಾಗುತ್ತೆ ಅನ್ನೋದು ಅಲ್ಲಿಂದ ಬಂದಿದೆ ಸರ್ ನಾವು. ಅದಕ್ಕಾಗಿ ಬಂದು ಡೈರೆಕ್ಟಾಗಿ ಫೋನಲ್ಲಿ ಮಾತಾಡಿದ್ರೆ ಟೈಮ್ ಅಷ್ಟು ಮಾತಾಡೋಕ್ಕಾಗಲ್ಲ. ಹೇಳಿದ್ರಿ ಎಲ್ಲರ ಹತ್ರನೂ. ನಾನೇ ಇಡ್ಲಾ ಅಂದ್ಬಿಟ್ಟು ಫೋನ್ ಇಡ್ತೀನಿ. ಫಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ ಎಲ್ಲರ ಜೊತೆಲೂ ಕಂಪ್ಲೀಟ್ 20 ನಿಮಿಷ ಅಲ್ಲ 40 ನಿಮಿಷ ಬೇಕಾದ್ರೂ ಮಾತಾಡ್ಬೋದು. ಪೂರ್ತಿ ಡೌಟ್ ಕ್ಲಿಯರ್ ಮಾಡ್ಕೊಂಡು ಇಡ್ಲಾ ಅಂದ್ಬಿಟ್ಟು ನಾನೇ ಕೇಳ್ಬಿಟ್ಟು ಇಡ್ತೀನಿ ಫೋನು ಫಸ್ಟ್ ಟೈಮ್ ಮಾತಾಡಿದಾಗ. ಸೆಕೆಂಡ್ ಟೈಮಲ್ಲಿದ್ದರೆ ವಾಯ್ಸ್ ಮೆಸೇಜ್ ಕಳಿಸಿ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಯಾಕಂದರೆ ಪ್ರತಿಯೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ನಾನು ಫೋನ್ ಮಾಡೋ ಅವಶ್ಯಕತೆನೇ ಇಲ್ಲ. ಓಕೆ, ಬೇರೆ ಇನ್ನೇನು? ಏನಿಲ್ಲ ಸರ್, ಅದೇ ಡೌಟ್ ಕ್ಲಿಯರ್ ಆಯಿತು. ಏನಿಲ್ಲ, ವರ್ಕ್ ಬುಕ್ ತೊಗೊಳ್ಳಿ. ಜೆರಾಕ್ಸ್ ತೊಗೊಂಡ್ರೆ ಕಡಿಮೆ ಆಗುತ್ತೆ. ತಗೊಂಡು ಜೆರಾಕ್ಸ್ ಕೇಳಿದ್ವಿ, ನೀವೇ ಇಲ್ಲೇ ತೊಗೊಂಡ್ಬಿಡೋ ಅಂತ ಬಂದು. ಅಲ್ಲೂ ಜಾಸ್ತಿ ಹೇಳಿದರು. ಎಷ್ಟು ಹೇಳ್ತಾ ಇದ್ದಾರೆ? ಒಂದು PDF ಕಳಿಸಿ ಕೇಳಿದೆ, ಒಂದಕ್ಕೆ 600 ಚಿಲ್ಲರೆ ಹೇಳಿದ್ರು, 605 ರೂಪಾಯಿ. ಓಕೆ, ಒಂದು PDFಗೆ 605 ರೂಪಾಯಿ ಹೇಳ್ತಾ ಇದ್ದಾರೆ. ನಾನು ಕಳಿಸಿರೋದು 7 PDF. ನನಗೆ 5 ಕಳಿಸಿದ್ದು ಫಸ್ಟ್. ಓಕೆ, ಟೋಟಲ್ ಆಗಿ 7 PDF ಕಳಿಸಿದ್ದೀನಿ. 605. ಓ, ಒಂದು 3,500 3,500 ಹತ್ತತ್ರ ಬರ್ತಾ ಇದೆ. ಜೆರಾಕ್ಸೇ ಅಷ್ಟೊಂದು ರೂಪಾಯಿ ಹಂಗೆ ಹಾಕಿದ್ರು ಅಷ್ಟು ಬರುತ್ತೆ ಅಂತ ಕೇಳಿದ್ರು. 1.5 ರೂಪಾಯಿ ಹಂಗೆ ಹಾಕಿದ್ರು 3,500 3,500 ಆ ರೀತಿ ಜೆರಾಕ್ಸ್ ರೇಟೇ ಬರ್ತಾ ಇದೆ ಬುಕ್. ಓಕೆ, ಹಂಗಾಗಿ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು ಅಲ್ಲಿ ಕೊಡೋದಕ್ಕೆ ಅವ್ರಿಗೆ ಜೆರಾಕ್ಸ್ ತಗೊಂಡೋಗಿ ಅದೆಲ್ಲ PDF ಇದು ಮಾಡ್ಕೊಳ್ಳೋದಕ್ಕೆ ಒರಿಜಿನಲ್ ಬುಕ್ ಸಿಗುತ್ತಲ್ಲ, ಅಲ್ಲೇ ಗೈಡ್ ಮಾಡಿ ಕೇಳ್ಕೊಂಡಂಗೂ ಆಗುತ್ತೆ, ತಗೊಂಡೋಗುತ್ತೆ ಅಂತ ಬಂದ್ರಿ. ಮಗುನು ಕರ್ಕೊ ಬಂದಿದ್ರಲ್ಲ? ಹೌದು, ಗೊತ್ತಾಗ್ಲಿಲ್ಲ ಅಂತ ಕರ್ಕೊಂಡು. ಹೇಗೆ ಅಂದ್ರೆ ಇವರು ಪೇರೆಂಟು ಮಗನು ಕರ್ಕೊ ಬರ್ತಾರೆ. ಈ ಸಾಯಿಬಾಬನ್ ದರ್ಶನ ನೋಡಕ್ಕೆ ಬರ್ತಾರಲ್ಲ, ಇದೆಲ್ಲ ಇವರು ನನಗೆ ಬೇರೆ ಟೈಮ್ ಸಿಗ್ಲಿಲ್ಲ. ಸುಮಾರು ಜನ ಬಂದು ಹೋಗಿದ್ದಾರೆ. ಈ ಥರ ಕುಟುಂಬ ಸಮೇತರಾಗಿ ಬರ್ತಾರೆ. ಗಂಡ, ಹೆಂಡತಿ, ಮಗು 3 ಜನ ಬಂದು ಈ ರೀತಿ ಸುಮಾರು ಜನ ಡಿಸ್ಕಸ್ ಮಾಡಕ್ಕೆ ಹೋಗಿದ್ದಾರೆ. ಇವರು ಒಂದು ಸ್ವಲ್ಪ ಹಿಡ್ಕೊಂಡು ವಿಡಿಯೋ ಮಾಡಿ ಬೇರೆ ಪೇರೆಂಟ್ಸ್ಗೆ ದಯವಿಟ್ಟು ಬರಬೇಡಿ ಅಂತ ಹೇಳಕ್ಕೇನೆ ವಿಡಿಯೋ ಮಾಡ್ತಾ ಇರೋದು. ಇದು ಬೇರೆ ದಯವಿಟ್ಟು ಯಾರು ಪೇರೆಂಟ್ ಬರೋಕ್ಕೆ ಹೋಗ್ಬಿಡಿ. ನನ್ನ ಟೈಮ್ ವೇಸ್ಟು, ನಿಮ್ಮ ಟೈಮ್ ವೇಸ್ಟು, ನಿಮ್ಮ ದುಡ್ಡು ವೇಸ್ಟು, ಮತ್ತು ಅಲ್ಲಿಂದ ಬರ್ತಿರಲ್ಲ ಎನರ್ಜಿ, ಅದೆಲ್ಲ ವೇಸ್ಟ್. ಅದಕ್ಕೋಸ್ಕರ ದಯವಿಟ್ಟು ಬರಬೇಡಿ ಅಂದ್ಬಿಟ್ಟು ಇಟ್ಕೊಂಡು ಬೇಜಾರು ಮಾಡ್ಕೊಂಡು ಪರವಾಗಿಲ್ಲ ಇವರು ಅಂದ್ಬಿಟ್ಟು ಇಟ್ಕೊಂಡು ವಿಡಿಯೋ ಮಾಡ್ತಾನೆ. ಒಬ್ಬರು ಬೆಂಗಳೂರಿಂದ ಬಂದಿದ್ದಾರೆ, ನಂಜನಗೂಡಿಂದ ಬರ್ತಾಯಿದ್ದಾರೆ. ಈ ಥರ ಎಲ್ಲ ಬರ್ತಾ ಇದ್ದಾರೆ. ಏನು ಅವಶ್ಯಕತೆ ಇಲ್ಲ. ನೀವು ಬಂದಾಗ ಇನ್ನೊಂದು ನನಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂದರೆ, ನೀವು ಬಂದರೆ ನಾನು ಫೋನ್ ರಿಸೀವ್ ಮಾಡಬೇಕಾದ್ರೆ ಅಡ್ರೆಸ್ ಹೇಳ್ಬೇಕಾಗುತ್ತೆ. ನಾನು ಹೇಳೋದೆಲ್ಲ ಫೋನ್ ಸೈಲೆಂಟಾಗಿ 1 ವರ್ಷ ಆಗೋಗಿದೆ. ಸೈಲೆಂಟ್ ಮೋಡ್ಗೆ ಹಾಕಿ ಯಾವ್ದಾರ ಎಕ್ಸ್ಪೆಕ್ಟೆಡ್ ಕಾಲ್ ಇದ್ರೆ ಇಷ್ಟೊತ್ತು ಮಾಡ್ತೀನಿ ಅಂದರೆ ಅದನ್ನು ಅನ್ಲಾಕ್ ಮಾಡಿರ್ತೀನಿ. ಇಲ್ಲಾಂದರೆ 24/7 ಸೈಲೆಂಟಲ್ಲಿ ಇರುತ್ತೆ. ನಿನ್ನೆ 3-4 ಫೋನ್ ನಂಬರ್ ನಾವೇ ಮಾಡಿದ್ವಿ. ಅಲ್ಲಿ 3-4 ಮೆಸೇಜ್ ಮಾಡಿದ್ವಿ. ಅಲ್ಲೇ 3-4 ನಂಬರಿಂದ ಬೇರೆ ನಂಬರಿಂದ ಮಾಡ್ತಾ ಇದ್ದಾರೆ. ಎಷ್ಟು ಆಪ್ಷನ್ ಕೊಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ನೀವು. ನನ್ನ ಜಾಗದಲ್ಲಿ ನೀವಿದ್ದೀರಿ ಏನು ಮಾಡ್ತಾ ಇದ್ದೀರಿ ಅಂತ. ಇಲ್ಲಿ ಬಂದು 1 ನಂಬರಿಂದ 7-8 ಸಲ ಫೋನ್ ಮಾಡಿದ್ದಾರೆ. ಅದಾದಮೇಲೆ 3-4 ಡಿಫ್ರೆಂಟ್ ನಂಬರಿಂದ ಫೋನ್ ಎತ್ತರ ಅಂದ್ಬಿಟ್ಟು ಫೋನ್ ಮಾಡಿದ್ದಾರೆ.
ಈ ಥರ ಆಗುತ್ತೆ ಸಮಸ್ಯೆ ನೋಡಿ. ನನಗೆ ಅಷ್ಟು ವಾಪಸ್ ಮಾಡಬೇಕಾಗುತ್ತೆ ನನಗೆ ಮಿಸ್ ಕಾಲ್ ಬಂದರೆ. ಯಾಕೆ ಗೊತ್ತಿರಲ್ಲ ಮಕ್ಕಳು ಎಲ್ಲೆಲ್ಲಿಂದ, ಕೋಲಾರದಿಂದ, ಮಾಲೂರಿಂದ, ಬೆಳಗಾವಿಯಿಂದ, ಚಿಕ್ಕೋಡಿಯಿಂದ, ದಾವಣಗೆರೆ ಎಲ್ಲ ಕಡೆಯಿಂದ ಫೋನ್ ಮಾಡ್ತಾ ಇರ್ತಾರೆ. ಏನೇನು ಸಮಸ್ಯೆ ಇರುತ್ತೋ ಗೊತ್ತಿಲ್ಲ, ಎಲ್ಲ ಫೋನು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಹಿಂಗೆ ಈ ಥರ ಏನಾರು ಮಾಡ್ಬಿಟ್ರೆ ನನಗೆ ಒಂಥರ ನಿಜವಾಗ್ಲೂ ಟಾರ್ಚರ್ ಅಂತ ಅನ್ಸ್ಬಿಡುತ್ತೆ. ಅಂದ್ರೆ ಅದಕ್ಕೆ ಈಗ ವಿಡಿಯೋ ಇಟ್ಕೊಂಡು ಇವ್ರಿಗೆ ಟಾರ್ಚರ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸಲ ಬೇರೆ ಪೇರೆಂಟ್ ಬಂದ ಹಿಂಗೆ ಹಿಡ್ಕೊಂಡು ಟಾರ್ಚರ್ ಕೊಡ್ತೀನಿ, ಹಿಂಗೆ ಹಿಡ್ಕೊಂಡು ಟಾರ್ಚರ್ ಕೊಟ್ಟು ಇದು ಮಾಡ್ತೀನಿ. ನಾವು ಅದನ್ನ ನಿನ್ನೆ ಹೇಳಿದ್ರಲ್ಲ 9 ಗಂಟೆ ಮೇಲೆ ಅಂತ. ಏನು 9 ಗಂಟೆ 9:15 ಒಂದ್ಸಲ ನೋಡೋದು, ಸಿಗ್ಲಿಲ್ಲ ಅಂದ್ರೆ ಹೋಗೋಣ ಅನ್ಕೊಂಡಿದ್ವಿ ಒಟ್ಟಿನಲ್ಲಿ. ಇಲ್ಲ, ಅದು ಹೇಳೋದಲ್ಲ, DC ಆಫೀಸಲ್ಲಿ ಮೀಟಿಂಗ್ ಇತ್ತು. ಅದೇನ CMಗೆ ಬಾಗಿನ ಅರ್ಪಿಸ್ತೀನಿ ಅಂತ ತರಾತುರಲ್ಲಿ ನಾನೊಂದ್ ಸ್ವಲ್ಪ ಲೇಟ್ ಆಗೋಯ್ತು. ಆದ್ರೂ ಮೀಟಿಂಗ್ ಮುಗಿಟ್ಕೊಂಡ್ ಬಂದೆ. ಬರ್ತಾರಂತಲ್ಲ ಸಿದ್ದರಾಮಯ್ಯ ಬರ್ತಾರಂತೆ. ಸೊ ಅದಕ್ಕೆ ನಾನು ಲೇಟ್ ಆಗೋಯ್ತು, ಅಲ್ಲಿ ಹೊರಟೋಗಿದೆ. ಇಲ್ಲ ಅಂದ್ರೆ ಕರೆಕ್ಟ್ 9 ಗಂಟೆ ಬರ್ತಾ ಇದ್ದೆ. ಸೊ ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ. ನೀವೇನಾರ ಬಂದರೆ ಇವ್ರು ಏನು ಸಮಸ್ಯೆ ಆಯಿತು ಅದು ನಿಮಗೂ ಆಗುತ್ತೆ, ನನಗೇನು ಟಾರ್ಚರ್ ಆಗ್ತಾಯಿತ್ತು ಇದೆಲ್ಲ ಆಗುತ್ತೆ. ಸೊ ಅವಾಯ್ಡ್ ಮಾಡಿ ಮನೇಲೇ ಕೂತ್ಕೊಂಡು ಓದಿಸಿ ಎಲ್ಲ ಬುಕ್ಕು. ಹೇಳಿದೆಲ್ಲ 8 ಬುಕ್ಕು, ಈಗ 1 ಬುಕ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ, 1 ಬುಕ್ ಎಕ್ಸ್ಟ್ರಾ ಇದು ಮಾಡಿಸಿದ್ದೀನಿ, ನೆನ್ನೆ ಪ್ರಿಂಟ್ ಮಾಡಿಸಿದ್ದೀನಿ. ಸೊ ಮಕ್ಕಳದು ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. 1 ನಿಮಿಷ ತೋರಿಸ್ತೀನಿ ಇದನ್ನು. ಸೊ ಇವತ್ತಿನಿಂದ 1 ಬುಕ್ಕು ಎಕ್ಸ್ಟ್ರಾ ಇದು ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಎಕ್ಸ್ಟ್ರಾ ಬುಕ್ಕು ಒಂದು ಇದು ಮಾಡ್ತಾ ಇದ್ದೀನಿ, ಫ್ರೀ ಆಫ್ ಕಾಸ್ಟ್. ಸೇಮ್ 3000 ಕಾಸ್ಟ್ಗೆ 1 ಬುಕ್ ಎಕ್ಸ್ಟ್ರಾ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಇದು ಎಕ್ಸ್ಟ್ರಾ ಬುಕ್ಕು ಅಂದರೆ 1000 ವರ್ಡ್ ನಾನೇ ರೆಡಿ ಮಾಡಿರೋ. 1000 ವರ್ಡ್ ಇದೆ ಆಯಿತಾ. ಇದರಲ್ಲಿ 1000 ಇಂಗ್ಲೀಷ್ ವರ್ಡ್ ಇದೆ ನೋಡಿ. ಓಪನ್ ಮಾಡ್ತೀನಿ ನೋಡಿ, ಈ ರೀತಿ ಇದೆ ಬುಕ್ಕು ಆಯಿತಾ. ಇಲ್ಲಿ ನೋಡಿ, ABLE ಏಬಲ್. ಮಕ್ಕಳಿಗೆ ಪ್ರೊನೌನ್ಸಿಯೇಷನ್ ಉಚ್ಚಾರಣೆ ಗೊತ್ತಾಗಲಿಲ್ಲ ಅಂದರೆ ಕನ್ನಡದಲ್ಲಿ ಬರ್ತೀನಿ, ಕನ್ನಡದಲ್ಲಿ ಏಬಲ್ ಅಂತ ಬರ್ತಿದ್ದೀನಿ. ಸೊ ಅದರ ಅರ್ಥ ಶಕ್ತ ಅಂದ್ಬಿಟ್ಟು ಈ ಥರ ಕೊಟ್ಟಿದ್ದೀನಿ ಆಯಿತಾ. ಅದೇ ರೀತಿ ನೋಡಿ, ಅಬ್ಸಾರ್ವ್, ABSORB ಅಬ್ಸಾರ್ವ್ ಅಂತ ಇದೆ. ಓದಕ್ಕೆ ಬರಲಿಲ್ವ ಮಕ್ಕಳಿಗೆ ಪ್ರೊನೌನ್ಸಿಯೇಷನ್, ಕನ್ನಡ ಮೀಡಿಯಂ ಮಕ್ಕಳು, ಗ್ರಾಮೀಣ ಭಾಗದ ಮಕ್ಕಳಿಗೆ ಇದು ಗೊತ್ತಾಗಲಿಲ್ಲ ಯಾವ ರೀತಿ ಪ್ರೊನೌನ್ಸ್ ಮಾಡೋದು ಅಂತ ಏನು ಮಾಡ್ತಾರೆ ಗೊತ್ತಾ ಇವ್ರ ಮಕ್ಕಳು? ಇದು ಗೊತ್ತಾಗಲಿಲ್ಲ, ಸಾರ್ ಮ್ಯಾಮ್ ಅಂತ ಓಡೋಡ್ ಬಂದ್ಬಿಡ್ತಾರೆ ಅವನು. ಸೊ ಆ ರೀತಿ ಓಡೋಡ್ ಬರಬಾರ್ದು ಅಂತಲೇ ಕನ್ನಡದಲ್ಲಿ ಈ ರೀತಿ ಇದು ಮಾಡಿದ್ವಿ. ಅಬ್ಸಾರ್ವ್ ಅಂದ್ಬಿಟ್ಟು ಆಯಿತಾ. ಪ್ರತಿಯೊಂದು ಇದೇ ರೀತಿ ಮಾಡಿದ್ದೀನಿ. ಅಕ್ಸೆಪ್ಟ್, ಮಕ್ಕಳಿಗೆ ಪ್ರೊನೌನ್ಸಿಯೇಷನ್ ಗೊತ್ತಾಗಲಿಲ್ಲ ಆಯಿತಾ. ಗೊತ್ತಾಗಲಿಲ್ಲ ಅಂದರೆ ACCEPT ಅಕ್ಸೆಪ್ಟ್ ಅಂತ ಇದು ಮಾಡಿಕೊಂಡು ಇಲ್ಲಿ ಇದು ಮಾಡ್ಕೊಬೇಕು, ಓದ್ಕೊಂಡು ಇದು ಮಾಡಿ. ಸೆಲ್ಫ್ ಸ್ಟಡಿ ಬುಕ್ ಥರ ಇದೆ. ಗ್ರಾಮೀಣ ಭಾಗದ ಮಕ್ಕಳು, ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಅನುಕೂಲ ಆಗಲಿ ಅಂತ ಈ ಥರ ಇದೆ. 1000 ವರ್ಡ್ ಏನಾದ್ರು ನೀಟಾಗಿ ಏನಾದ್ರು ಕಲ್ತ್ಕೊಂಡ್ರೆ, 1000 ವರ್ಡ್ ನೀಟಾಗಿ ಏನಾದ್ರು ಕಲ್ತ್ಕೊಂಡ್ರೆ ಮಕ್ಕಳು ಸಿಂಪಲ್ಲಾಗಿ ಇಂಗ್ಲೀಷ್ ಓದ್ಬೋದು. ಸಿಂಪಲ್ಲಾಗಿ ಯಾವುದೇ ಇಂಗ್ಲೀಷ್ ಬುಕ್ಗಳನ್ನ ಓದ್ಬೋದು ಆಯಿತಾ. ಇಲ್ಲಿ ನೋಡಿ, ಪ್ಯಾಸೇಜ್ ಬುಕ್ಕು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಏನಕ್ಕೆ 2 ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಮಾಡಿದ್ದೀನಿ ಅಂದರೆ ಆಯಿತಾ. ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ, ಇಂಗ್ಲೀಷ್ ಮೀಡಿಯಂ ಮಕ್ಕಳು ಓದ್ತಾರೆ, ಫಸ್ಟ್ 1 ಲೈನ್ ಓದ್ತಾರೆ, ಅವ್ರಿಗೇನಾರು ಅರ್ಥ ಆಗಲಿಲ್ಲ ಅಂದರೆ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ತಾರೆ, ಕನ್ನಡದಲ್ಲಿ ಓದಿ ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೆ ಎಡಗಡೆ ಕನ್ನಡ, ಬಲಗಡೆ ಇಂಗ್ಲೀಷು, ಈ ರೀತಿ 2 ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಮಾಡಿದ್ವಿ ಆಯಿತಾ. ಪ್ರತಿಯೊಂದು ಅಷ್ಟೇ, ಯಾವುದೇ ಒಂದು ಸೆಂಟೆನ್ಸ್ ಇಲ್ಲಿ ಓದ್ತಾರೆ ಇಂಗ್ಲೀಷ್ ಮೀಡಿಯಂ ಮಕ್ಕಳು, ಅರ್ಥ ಆಗಲಿಲ್ಲ ಅಂದರೆ ಕನ್ನಡದಲ್ಲಿ ನೋಡ್ಕೊಂಡು ಅರ್ಥ ಮಾಡ್ಕೊಳ್ತಾರೆ. ಪುನಃ ಮ್ಯಾಮ್ ಸರ್ ಅಂತ ನಿಮ್ಮ ಹತ್ರ ಓಡ್ ಬರಲ್ಲ, ಯಾರ ಹತ್ರನೂ ಓಡ್ ಬರಲ್ಲ. ಒಂಥರ ಸೆಲ್ಫ್ ಸ್ಟಡಿ ಬುಕ್ಕು. ಕನ್ನಡ ಮೀಡಿಯಂ ಮಕ್ಕಳಿಗೆ ಏನು ಅನುಕೂಲ ಆಗುತ್ತೆ ಅಂದರೆ, ಕನ್ನಡ ಮೀಡಿಯಂ ಮಕ್ಕಳು ಓದ್ತಾರೆ ಇದನ್ನು ಆಯಿತಾ. ಹಿಂಗೆ ಅಂದರೆ 1, 20 ಮತ್ತು ಹಿಂಗೆ ಏನೋ ಒಂದು ಓದ್ತಾರೆ, ಅದಾದಮೇಲೆ ಇಂಗ್ಲೀಷಲ್ಲಿ ಓದ್ತಾರೆ. ಸೊ ಕನ್ನಡ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ, ಕನ್ನಡ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ, ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷಲ್ಲೂ ಕನ್ನಡ ಓದಿ ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ 2 ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಪ್ಯಾಸೇಜ್ ಬುಕ್ ರೆಡಿ ಮಾಡಿದ್ವಿ ಆಯಿತಾ. ಇದೆಲ್ಲ 3ನೇ ಕ್ಲಾಸು, 4ನೇ ಕ್ಲಾಸ್, 5ನೇ ಕ್ಲಾಸ್ ಮಕ್ಕಳು ಬೇಕು ಅಂದರೆ 6, 7ನೇ ಮಕ್ಕಳು ಏನಾದ್ರು ಸರಿಯಾಗಿ ಕನ್ನಡ ಇಂಗ್ಲೀಷ್ ಓದ್ತಾ ಇಲ್ಲ ಅಂದರೆ ಈ ಥರ ಬುಕ್ ತೊಗೊಂಡು ಇದು ಮಾಡ್ಕೋಬೋದು, ಏನದು ಪ್ರಾಕ್ಟೀಸ್ ಮಾಡ್ಕೋಬೋದು. ಅದೊಂದು ಅಡ್ವಾಂಟೇಜ್ ಇದೆ ನೋಡಿ, ಪ್ಯಾಸೇಜ್ ಬುಕ್ಕು ಮತ್ತು ಇವೆರಡು. ಇಂಗ್ಲೀಷ್ ಏನಾರ ಓದೋಕ್ಕೆ ಇವೆರಡು ಬುಕ್ಸ್ ಆಗೋದು, ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳೋದು ಮಕ್ಕಳಿಗೆ ಆಯಿತಾ. ಸರ್ ಆ ಥರ ಮಾಡಿ ಮಕ್ಕಳಿಗೆಲ್ಲ ಇದಾಗುತ್ತೆ. ಅರ್ಥ ಆಯ್ತಾ ಹೇಳೋದು? ಇಂಗ್ಲೀಷೆಲ್ಲ ಇಂಪ್ರೂವ್ ಮಾಡ್ಕೋಬೋದು. ನವೋದಯ ಪಾಸ್ ಆಗ್ತೀವೋ ಬಿಡ್ತೀವೋ ಅದು ಸೆಕೆಂಡರಿ, ಕೂತ್ಕೊಂಡು ಪ್ರಾಕ್ಟೀಸ್ ಮಾಡು. ಇನ್ನೊಂದು ಏನು ಹೇಳಿದ್ರು ಅಂದರೆ ಇವರು, ಮೊದಲನೇ ಮಗ ನವೋದಯ ಬರ್ಸಿದ್ದಾರೆ. ಏನಕ್ಕೆ ಟೆನ್ಷನ್ ಆಗಿ ಅಲ್ಲಿ 150 ಕಿಲೋಮೀಟರ್ ದೂರದಿಂದ ಬಂದಿದ್ದಾನೆ ಅಂದರೆ ಇನ್ನೊಂದು ಕಾರಣ ಅಷ್ಟೇ. ನವೋದಯ ಬರ್ಸಿದ್ದಾರೆ, ಮೊದಲನೇ ಮಗ ಕ್ವಾಲಿಫೈ ಆಗಿಲ್ಲ. ಸೊ ಆ ಟೆಲಿಕಾಸ್ಟಿ ಹುಡುಗನ ಪಾಸ್ ಮಾಡಬೇಕು ಅಂದ್ಬಿಟ್ಟು ಇಷ್ಟೊಂದು ಸರ್ಕಸ್ ಮಾಡ್ತಾ ಇರೋದು. ಅಲ್ಲಿಂದ ಬಂದು ನನ್ನ ಹತ್ರ ಪರ್ಸನಲಾಗಿ ಭೇಟಿ ಮಾಡಿ, ನಾನೇನೋ ಸಾಯಿಬಾಬಾ ಅಂತ ಹಿಂಗೇನೋ ವಿಭೂತಿ ಹಾಕ್ಬಿಟ್ರೆ ಪಾಸ್ ಆಗ್ಬಿಡ್ತಾರೆ ಅಂತ ತಿಳ್ಕೊಂಡು ಬಂದಿದ್ದಾರೆ ಆಯಿತಾ. ಫ್ಯಾಕ್ಟ್ ಹೇಳ್ತಾ ಏನು ಕೇಳಿದ್ದೀನಿ, ಸುಮಾರು ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಂಡ್ಯದಲ್ಲಿ 3187 ಮಕ್ಕಳು ಎಕ್ಸಾಮ್ ಬರ್ದಿರೋದು, ಸೀಟ್ ಇರೋದು 80. ಸೊ ಏನು ಮಾಡೋಕ್ಕಾಗಲ್ಲ, ನಾವು ಏನು ಮಾಡೋಕ್ಕಾಗಲ್ಲ. ಅದು ಹೇಳೋದಲ್ಲ, 33 ಕೋಟಿ ದೇವ್ರು ಕರ್ಕೊಬಂದು ಮಂಡ್ಯ ಜಿಲ್ಲೆಗೆ ಎಕ್ಸಾಮ್ ಬರ್ಸೋರು ಪಾಸ್ ಆಗದೆ 80. ಅಂದರೆ ದೇವ್ರೇನು ದಡ್ರ? ಅವ್ರಿಗೇನು ಗೊತ್ತಿಲ್ವ? ಆನ್ಸರ್ ಗೊತ್ತಿಲ್ಲ, ಹೋಗ್ಲಿ ಆನ್ಸರ್ಗೆ ಗೊತ್ತಿರಲ್ಲ, ಎಲ್ಲ ಗೊತ್ತಿರೋ ಅಷ್ಟೇ. ಸೀಟ್ ಇರೋದು 80. ಸೊ ಅದಕ್ಕೋಸ್ಕರ ಪೇರೆಂಟ್ಸು ನೀವು ತಲೆ ಕೆಡಿಸ್ಕೊಬೇಡಿ, ಪಾಸ್ ಆಗೋದು ಬಿಡೋದೆಲ್ಲ ಸೆಕೆಂಡ್ರಿ, ಬಿಸಾಕಿ ಅದನ್ನು. ಮಕ್ಕಳು ಮ್ಯಾಥ್ಸ್ ಇಂಪ್ರೂವ್ ಆಗ್ತಾರ ನೋಡಿ, ಮ್ಯಾಥ್ಸ್ ಇಂಪ್ರೂವ್ ಆಗ್ತಾರ, ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತಾ, ಮೆಂಟಲ್ ಎಬಿಲಿಟಿ ಇಂಪ್ರೂವ್ ಆಗುತ್ತಾ ನೋಡಿ, ಜಸ್ಟ್ ಅಷ್ಟು ಫಾಲೋ ಮಾಡಿ. ಅದಾದ್ಮೇಲೆ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಬರ್ಸಿ, ಅದು ಬೆಸ್ಟ್ ಇದೆ. IAS ಎಕ್ಸಾಮು 5ನೇ ಕ್ಲಾಸ್ ಮಕ್ಕಳು ಬರ್ಸ್ದಂಗೆ, ಅದು ಸೈನ್ಸ್ ಸ್ಕೂಲ್ ಎಕ್ಸಾಮ್ ಬರ್ಸ್ತಾ ಇದ್ರೆ
ಅದನ್ನು ಬರ್ಸಿ. ಕ್ವಾಲಿಫೈ ಆದರೆ ಕಳಿಸಿ, ಕ್ವಾಲಿಫೈ ಆಗಲಿಲ್ಲ ತಲೆ ಕೆಡಿಸ್ಕೊಬಿಡಿ. ಪುನಃ 8ನೇ ಕ್ಲಾಸಿಗೆ ಬರುತ್ತೆ. 8ನೇ ಕ್ಲಾಸ್ಗೆ ಅಲ್ಲ ಸಾರಿ 5ನೇ ಕ್ಲಾಸಿಗೆ ಬರ್ಸಿ. ಪುನಃ 6ನೇ ಕ್ಲಾಸಿಗೆ ಇನ್ನೊಂದ್ಸಲ ಬರ್ಸ್ಬೋದು. 2 ಅಟೆಂಪ್ಟ್ ಇದೆ. ನವೋದಯ ಆದರೆ 1 ಅಟೆಂಪ್ಟು, ಸೈನಿಕ ಆದರೆ 2 ಅಟೆಂಪ್ಟ್ ಇದೆ. 6ನೇ ಕ್ಲಾಸಿಗೆ ಬರ್ಸಿ, ಇನ್ನೊಂದು ಲೆವೆಲ್ ಇಂಪ್ರೂವ್ ಆಗಿರ್ತಾರೆ. ಪುನಃ 8ನೇ ಕ್ಲಾಸಿಗೆ ಬರ್ಸಿ, ಪುನಃ 9ನೇ ಕ್ಲಾಸಿಗೆ ಬರ್ಸಿ. ನಿಮ್ಮ ಹುಡುಗ ಏನದು ಸ್ಕೂಲಲ್ಲಿ ಇದ್ದಂಗೆ IAS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾನೆ ಅಂತ ಈ ರೀತಿ ಇದು ಮಾಡ್ಕೊಳ್ಳಿ. ತಲೆ ಕೆಡಿಸ್ಕೊಬೇಡಿ. ಅದು ಏನು ಕ್ವಾಲಿಫೈ ಆಗಲಿಲ್ಲ, ನವೋದಯ ಸಿಕ್ಕಲಿಲ್ಲ ಅಂದ್ಬಿಟ್ಟು ಟೆನ್ಷನ್ ಮಾಡ್ಕೊಳ್ಳಿ. ಜಸ್ಟ್ ಇದನ್ನು ಮಾನಿಟರ್ ಮಾಡಿ. ಪ್ರತಿ ವರ್ಷ ಎಕ್ಸಾಮ್ ಬರ್ಸಿ ಕ್ವಾಲಿಫೈ ಆಗ್ತಾರಂತ ನೋಡ್ಕೊಳ್ಳಿ. ಅದೇ ಸೈನಿಕ್ ಸ್ಕೂಲಲ್ಲಿ ಅಡ್ವಾಂಟೇಜ್ ಏನು ಗೊತ್ತಾ, ಅದರಲ್ಲಿ ಕ್ವಾಲಿಫೈ ಆಗ್ತಾರೆ. ಮತ್ತು ರ್ಯಾಂಕ್, ಯಾವ ಮಕ್ಕಳು ರ್ಯಾಂಕ್ ತೆಗೆದಿರ್ತಾರೆ ಅವ್ರಿಗೆ ಸೀಟ್ ಸಿಗುತ್ತೆ. ರ್ಯಾಂಕ್ ಅಂದರೆ ಟಾಪರ್ಸ್, ಫಸ್ಟ್ 320 ಸ್ಟೂಡೆಂಟು ಅವ್ರಿಗೆ ಸಿಗುತ್ತೆ. ಕ್ವಾಲಿಫೈ ಅಂದರೆ ಮಕ್ಕಳು 50% ಎಲ್ಲ 4 ಸಬ್ಜೆಕ್ಟ್ ಇರುತ್ತೆ, 4 ಸಬ್ಜೆಕ್ಟಲ್ಲಿ 50% ಮಾರ್ಕ್ಸ್ ಆದರೆ ಕ್ವಾಲಿಫೈ ಅಂತ ಹೇಳ್ತಾರೆ. ಸೊ ಅಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಕ್ವಾಲಿಫೈ ಆಗಿದ್ದಾರಾ ಇಲ್ವಾ ಅಂದ್ಬಿಟ್ಟು. ಮಕ್ಕಳು ಎಕ್ಸಾಮ್ ಪಾಸ್ ಆಗಿದ್ದಾರಾ ಇಲ್ವಾ ಅಂತ ಗೊತ್ತಾಗುತ್ತೆ. ಈ ನವೋದಯದಲ್ಲಿ ಏನು ಅಂದರೆ ಈ ಅವಿವೇಕಿಗಳು ಈ ರೀತಿ ಸಿಸ್ಟಮ್ ಫಾಲೋ ಮಾಡ್ತಾ ಇಲ್ಲ, ಆಯಿತಾ. ಮಕ್ಕಳು ಸುಮಾರು ಜನ ಎಷ್ಟು 80 ಕ್ವಶನ್ಗೆ 70 ಮೇಲೆ ಸುಮಾರು ಜನ ಆನ್ಸರ್ ಮಾಡಿರ್ತಾರೆ. ಅಲ್ಲಿ ಕ್ವಾಲಿಫೈ ಅಂತ ಕೊಡಬೇಕು ಒಂದು, ಇನ್ನೊಂದು ರ್ಯಾಂಕ್ ಸಿಸ್ಟಮ್ ಕೊಡಬೇಕು. ಫಸ್ಟ್ ಟಾಪ್ 80 ಸ್ಟೂಡೆಂಟ್ಗೆ ರ್ಯಾಂಕ್ ಕೊಡಬೇಕು, ಮಿಕ್ದವರೆಲ್ಲ ಕ್ವಾಲಿಫೈ ನಾಟ್ ಕ್ವಾಲಿಫೈ ಅಂತ ಕೊಡಬೇಕು. ರಿಸಲ್ಟೇ ಕೊಡಲ್ಲ ಈ ಅವಿವೇಕಿಗಳು. ಯಾವುದೋ ನವೋದಯ ಪರೀಕ್ಷಾ ಮಂಡಳಿಗಳು ಹುಡುಕಿ ಚೆಕ್ ಮಾಡ್ತಾರೆ, ನಾಟ್ ಕ್ವಾಲಿಫೈ ಅಂತ ಕೊಡ್ತಾರೆ. ನಾಟ್ ಕ್ವಾಲಿಫೈ ಅಂದ್ರೆ ಏನರ್ಥ, ಫೇಲ್ ಅಂತ. ಮಕ್ಳು ಏನಂತ ತಿಳ್ಕೊಬಾರ್ದು. ಮಕ್ಕಳು ಕೋಚಿಂಗ್ ಅಲ್ಲಿ ಹೇಳ್ತಾರಲ್ಲ ಅದನ್ನ ತಿಳ್ಕೊಂಡು ಪರ್ಸೆಂಟೇಜ್ ಮೇಲೆ ನಾವು ನೋಡ್ಕೋಬೇಕು, ಅವ್ರು ತೋರ್ಸಲ್ಲ. ಅವ್ರ ಮಕ್ಳದ್ದು 80% 90% ಹಂಗೆಲ್ಲ ತೆಗೆದಿರ್ತಾರೆ, ಅವೆಲ್ಲ ನಾಟ್ ಕ್ವಾಲಿಫೈ ಅಂತ ಹೇಳ್ತಾರೆ. ಇದು ಅಂದ್ರೆ ಫೇಲ್ ಅಂತ ಹೇಳ್ತಾ ಇರ್ತಾರೆ ಇವರು ಇಂಡೈರೆಕ್ಟ್ ಆಗಿ ನವೋದಯ ಇದರಲ್ಲಿ. ಮಕ್ಕಳೆಲ್ಲ ಡಿಮೋಟಿವೇಟ್ ಮಾಡ್ಬಿಡ್ತಾರೆ. ಅದ್ರ ಬದಲು ಈ ನವೋದಯ ಪರೀಕ್ಷಾ ಮಂಡಳಿ ಏನು ಮಾಡಬೇಕು ಅಂದರೆ, ಒಂದು SLC ರಿಸಲ್ಟ್ ಬರ್ತಲ್ಲ 35 ಮಾರ್ಕ್ಸ್ ತೆಗೆದ್ರೆ ಪಾಸ್ ಅಂತ ಈ ರೀತಿ ಹೇಳಬೇಕು. 80 ಕ್ವಶನ್ ಇದೆ, 80 ಕ್ವಶನ್ಗೆ 40 ಕ್ವಶನ್ ಆನ್ಸರ್ ಮಾಡಿದ್ರೆ ಪಾಸು, ಅಥವಾ 50 ಕ್ವಶನ್ ಆನ್ಸರ್ ಮಾಡಿದ್ರೆ ಪಾಸು. ಆ ರೀತಿ ಕ್ವಾಲಿಫೈ ನಾಟ್ ಕ್ವಾಲಿಫೈ ಅಂತ ಕೊಡಬೇಕು. ಸೆಲೆಕ್ಟ್ ಹೇಗಿದ್ರು 80 ಮಕ್ಳಿಗಾಗೋದು ಆಗುತ್ತೆ. ಸೊ ಇದೊಂದು ಸಿಸ್ಟಮ್ ತೆಗೆದ್ರೆ ಸುಮಾರು ಜನ ಪೇರೆಂಟ್ಗೆ ಖುಷಿ ಆಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನನ್ನ ಮಕ್ಕಳು ಕ್ವಾಲಿಫೈ ಆಗಿದ್ದಾರೆ ಎಕ್ಸಾಮು, ಸೀಟ್ 80 ಇರೋದ್ರಿಂದ ಸೀಟ್ ಸೆಲೆಕ್ಟ್ ಆಗಿಲ್ಲ ಅಂದ್ಬಿಟ್ಟು ಮಕ್ಕಳು ಪೇರೆಂಟ್ಸ್ಗೆ ಸಮಾಧಾನ ಆಗುತ್ತೆ. ಇಲ್ಲ ಅಂದ್ರೆ ಏನಿಲ್ಲ, ತಲೆ ಮೇಲೆ ಕೂತ್ಕೊಬಿಡ್ತಾರೆ ಪೇರೆಂಟ್ಸು. ಫೇಲು ಪಾಸ್ ಆಗಿಲ್ಲ ನವೋದಯ, 1 ವರ್ಷ ಕೋಚಿಂಗ್ ಕಳಿಸಿದ್ದೆ, ಅದೆಷ್ಟೋ ಫೀಸ್ ಕಟ್ಟಿದ್ದೆ, ಪ್ರತಿದಿನ ಕರ್ಕೊಂಡು ಹೋಗ್ತಾ ಇದೆ ಅಂದ್ಬಿಟ್ಟು ಪೇರೆಂಟ್ ತಲೆ ಮೇಲೆ ಕೂತ್ಕೊಬಿಟ್ಟಿದ್ರು. ರಾಮಪುರದಲ್ಲೂ ಮೊನ್ನೆ ಒಬ್ರಂಗ್ ಅಂತಿದ್ರು, ಟ್ಯೂಷನ್ ಕೊಡ್ಸಿದಾರಂತೆ, 85 ತೆಗೆದ್ರಂತೆ, ಸೆಲೆಕ್ಟ್ ಆಗಿಲ್ವಂತೆ. ಅಲ್ಲಿ 85 ಮಾರ್ಕ್ಸ್ ತೆಗೆದಿದ್ದಾರೆ, ಸೆಲೆಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು? ಮಕ್ಕಳು ಪಾಸ್ ಆಗಿದ್ದಾರೆ, ಸೀಟ್ ಇಲ್ದಿರೋ ಕಾರಣ ಸೆಲೆಕ್ಟ್ ಆಗಿಲ್ಲ ಅಷ್ಟೇ. ಮಕ್ಕಳು ಕ್ವಾಲಿಫೈ ಆಗಿದ್ದಾರೆ ನವೋದಯ ಎಕ್ಸಾಮ್. ಸೊ ಇದೆಲ್ಲ ಸಿಸ್ಟಮ್ ಸರಿ ಮಾಡಬೇಕು. ಸೈನಿಕದಲ್ಲಿ ಪಾಸ್ ಆಗಿದ್ದಾನಂತೆ. ಸೈನಿಕಲ್ಲಿ ಪಾಸ್ ಆಗಿದೆ ನೋಡಿ. ಸೈನಿಕಲ್ಲಿ ಏನು ಪಾಸ್ ಆಗಿದೆ ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ಇದೆ, ಕ್ವಾಲಿಫೈ ನಾಟ್ ಕ್ವಾಲಿಫೈ ಅಂತ ಹೇಳ್ತಾರೆ. ಅದ್ರಲ್ಲಿ ಫೇಲ್ ಅಂದ್ರೆ ಫೇಲೆ, ಮಕ್ಕಳು ಸರಿಯಾಗಿ ಓದಿಲ್ಲ ಅಂತಾನೆ. ಸೈನಿಕ್ ಸ್ಕೂಲ್ ಏನೋ ಕ್ವಾಲಿಫೈ ಆಗಲಿಲ್ಲ ಅಂದ್ರೆ ಮಕ್ಕಳು ಕಷ್ಟಪಟ್ಟು ಓದಿಲ್ಲ ಅಂತಾನೆ. ಅದರಲ್ಲೂ ಮೆರಿಟ್ ಬರ್ಬೇಕಂತ ಸೈನಿಕದಲ್ಲಿ. ಅದರಲ್ಲಿ ಅದೇ ಹೇಳೋದಲ್ಲ, ಸೀಟ್ ಇರೋ ಕಡಿಮೆ ಇರೋ ಸೀಟು ಫಸ್ಟ್ ಟಾಪ್ 80 ಸ್ಟೂಡೆಂಟ್ಗೆ, ರ್ಯಾಂಕ್ ಸ್ಟೂಡೆಂಟ್ಗೆ ಇದು ಕೊಡ್ತಾರೆ. ಡೊನೇಷನ್ 2 ಲಕ್ಷ ಕೇಳಿರಂತೆ. ಡೊನೇಷನ್ ಸೈನ್ಸ್ ಸ್ಕೂಲಲ್ಲಿ 2 ಲಕ್ಷ ಇರುತ್ತೆ. 2 ಲಕ್ಷ ಕೇಳಿ 2 ಲಕ್ಷ. ಅದೇನು ತಲೆ ಕೆಡಿಸ್ಕೊಬಿಡಿ. ಹೇಳದ್ನಲ್ಲ, 6ನೇ ಕ್ಲಾಸಿಗೆ ಬರ್ಸಿ. ನಿಮ್ಮ ಮಗ ಆ ಲೆವೆಲ್ ಇದೆ ಅಂತ 8, 9ಕ್ಕೆ ಬರ್ಸಿ ಟ್ರೈನ್ ಅಪ್ ಮಾಡಿ, ಆಯ್ತಾ. PUC ಮುಗಿದ ತಕ್ಷಣ IAS ಪ್ರಿಲಿಮ್ಸ್ಗೆ ಕೋಚಿಂಗ್ ಕೊಡಿ. ಸೊ ಆ ರೀತಿಯಾಗಿ ನಿನ್ನೆ ಇದು ಮಾಡ್ಕೊಡಿ. ತಲೆ ಕೆಡಿಸ್ಕೊಬಿಡಿ, ನವೋದಯ ತಲೆನೇ ಕೆಡಿಸ್ಕೊಬಿಡಿ. ಹೇಳಿದ್ನಲ್ಲ, LKG ಇಂದ SLC ವರೆಗೂ ನಾನೇ ಪಾಠ ಮಾಡ್ಕೊಡ್ತೀನಿ, ನೀವು ಅದೇ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸಿ. CBSE ಸ್ಟ್ಯಾಂಡರ್ಡ್ ಆನ್ಲೈನ್ ಪಾಠ ಮಾಡ್ತೀನಿ, PDF ನೋಟ್ಸ್ ಹಂಗೆ ಇದು ಮಾಡ್ತೀನಿ, ಜೆರಾಕ್ಸ್ ತಗೊಂಡು ಅಲ್ಲೇ ಓದ್ಕೊಳ್ಳಿ. ಆ ಥರ ಮಾಡಿ ಅಷ್ಟೇ. ನೀವು ಯಾರು ನವೋದಯ ಸ್ಕೂಲ್ ಅಂತ ತಲೆನೇ ಕೆಡಿಸ್ಕೊಬಿಡಿ. ಕ್ವಾಲಿಫೈ ಆಗಲಿಲ್ಲ ಅಂದರೆ ತಲೆ ಕೆಡಿಸ್ಕೊಬಿಡಿ. ನಾನು LKG ಇಂದ SLC ವರೆಗೂ ಸೇಮ್ ನವೋದಯ ಸ್ಕೂಲಲ್ಲಿ ಏನು ಪಾಠ ಮಾಡ್ತಾರೆ ಅದನ್ನೇ ನಾನು ಇದ್ರಲ್ಲಿ ಮಾಡ್ತೀನಿ, ಯೂಟ್ಯೂಬಲ್ಲಿ ಪಾಠ ಮಾಡ್ತೀನಿ, ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮಗೆ CBSE ಸರ್ಟಿಫಿಕೇಟ್ ಬೇಕಾ? CBSE ಸ್ಟೇಟ್ ಗೌರ್ಮೆಂಟ್ ಕೊಡಲ್ಲ. CBSE ಸರ್ಟಿಫಿಕೇಟ್ ಬೇಕಂದ್ರೆ ಅದಕ್ಕೆ ಇನ್ನೊಂದು ಎಕ್ಸಾಮ್ ಬರೀಬೇಕಾಗುತ್ತೆ. ಬೆಂಗಳೂರು, ಮೈಸೂರು ಅಥವಾ ಹಾಸನದಲ್ಲಿ ಒಂದು NIOS ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಏನದು ರಾಷ್ಟ್ರೀಯ ಮುಕ್ತ ವಿದ್ಯಾಲಯ ಅಂದ್ಬಿಟ್ಟು ಒಂದು ಇದಿದೆ. ಅಲ್ಲಿ ಹೋಗಿ ಆ ಎಕ್ಸಾಮ್ ಸೆಂಟ್ರಲ್ಲಿ ಹೋಗಿ ಎಕ್ಸಾಮ್ ಬರೋದ್ರೆ ನಿಮಗೆ CBSE ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಕೊಡ್ತಾರೆ. CBSE ಸಿಲೆಬಸ್ ಪಾಠ ಓದಿರ್ತಾರೆ ಮಕ್ಕಳು, ಅಲ್ಲಿ ಹೋದರೆ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಸ್ಟೇಟ್ ಸರ್ಟಿಫಿಕೇಟ್ ಇರುತ್ತೆ, CBSE ಸರ್ಟಿಫಿಕೇಟ್ ಇರುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. NIOS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂದ್ಬಿಟ್ಟು ಯಾರು ಬೇಕಾದ್ರೂ ಎಕ್ಸಾಮ್ ಬರಿಬೋದು. ಸ್ಕೂಲ್ ಹೋಗದಂತೆ ಬೇಕಾದ್ರೂ ಎಕ್ಸಾಮ್ ಬರಿಬೋದು ಮಕ್ಕಳು, ಆಯಿತಾ. ಮನೇಲೇ ಓದ್ಕೋಬೋದು. 1ನೇ ಕ್ಲಾಸು 2ನೇ ಕ್ಲಾಸು ಮನೇಲೆ ಕೂತ್ಕೊಂಡು ಪಾಠ ಮಾಡೋದು, ಡೈರೆಕ್ಟಾಗಿ 3ನೇ ಕ್ಲಾಸ್ಗೆ ಹೋಗೋದು, ಎಕ್ಸಾಮ್ ಬರ್ಸೋದು, ಬರೋದು, ಆಯಿತಾ. ಅದಾದಮೇಲೆ 5ನೇ ಕ್ಲಾಸ್ಗೆ ಡೈರೆಕ್ಟಾಗಿ ಎಕ್ಸಾಮ್ ದಿನ ಹೋಗಿ ಎಕ್ಸಾಮ್ ಬರ್ಸ್ಬಿಟ್ಟು ಬರೋದು. ಆ ಥರ ಬರೋದು ನವೋದಯ ಸ್ಕೂಲ್ ಬರೆಯೋಕ್ಕೆ ಅವಕಾಶ ಇದೆ ನಿಮಗೆ. ಆ ಥರ ಇದೆ. ಅದರಲ್ಲಿ ಅಪ್ಲಿಕೇಶನ್ ಬಿಟ್ಟಿದ್ದೇನೆ ನೋಡಿ, ಅಲ್ಲಿ ಎಲಿಜಿಬಿಲಿಟಿಲಿ NIOS ಅಂತ ಇದೆ, ಆಯಿತಾ. NIOS ಅಂದರೆ ಈ ಥರ ಮಕ್ಕಳು ಮನೇಲೆ ಕೂತ್ಕೊಂಡು ಓದಿರ್ತಾರೆ, ಡೈರೆಕ್ಟಾಗಿ 3ನೇ ಕ್ಲಾಸ್ ಹೋಗ್ತಾರೆ, ಎಕ್ಸಾಮ್ ಬರೀತಾರೆ, ಸರ್ಟಿಫಿಕೇಟ್ ತಗೋತಾರೆ.
5ನೇ ಕ್ಲಾಸ್ ಹೋಗ್ತಾರೆ, ಎಕ್ಸಾಮ್ ಬರೀತಾರೆ, ಸರ್ಟಿಫಿಕೇಟ್ ತಗೋತಾರೆ. ಆ ಥರ ಮಕ್ಕಳು ನವೋದಯ ಸ್ಕೂಲಲ್ಲಿ ನಮ್ಮ ನವೋದಯ ಪರೀಕ್ಷೆ ಬರಿಬೋದು. ಆ ಥರ ಮಕ್ಕಳು ಡಾಕ್ಟರ್, ಇಂಜಿನಿಯರ್ಸ್ ಎಲ್ಲ ಆಗ್ಬೋದು. ಸೊ ಈ ಥರ ಎಲ್ಲ ಮಾಡ್ಬೋದು. ನೀವೇನು ಅದೇ ಸ್ಕೂಲು ಅಂತ ಏನೋ ಯಾರೋ ಯಾವ ಪೇರೆಂಟ್ಸ್ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಆಯಿತಾ. ಓಪನ್ ಸ್ಕೂಲಿಂಗ್ ಅಂತ ಸರ್ಚ್ ಮಾಡಿ, NIOS ಅಂದ್ಬಿಟ್ಟು ಯೂಟ್ಯೂಬಲ್ಲಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂದ್ಬಿಟ್ಟು ನಿಮಗೆ ಅದ್ರ ಬಗ್ಗೆ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ₹1 ಖರ್ಚಿಲ್ದಲ್ಲೇ ನೀವು ಯಾವ ಸ್ಕೂಲಿಗೂ ಕಳಿಸ್ತಂತೆ ನಿಮ್ಮ ಮಕ್ಕಳನ್ನ ಡಾಕ್ಟರ್, ಇಂಜಿನಿಯರ್ಸು, ಗೌರ್ಮೆಂಟ್ ಜಾಬ್ಗೆಲ್ಲ ಕಳಿಸ್ಬೋದು. ಆ ರೀತಿ ಇದೆ. ಆದರೆ ಅವೇರ್ನೆಸ್ ಕಡಿಮೆ ಇದೆ. ನನಗೆ ಇತ್ತೀಚೆಗೆ ಲಾಸ್ಟ್ ಇಯರು 1-2 ವರ್ಷದ ಹಿಂದೆ ಗೊತ್ತಾಗಿತ್ತು ಈ ಥರ ಒಂದು ಸಿಸ್ಟಮ್ ಇದೆ ನಮ್ಮ ದೇಶದಲ್ಲಿ. CBSE ಸಿಸ್ಟಮ್, ಅದು CBSE ಸ್ಟ್ಯಾಂಡರ್ಡು, ಸ್ಟೇಟ್ ಅಲ್ಲ, ಆ ಲೆವೆಲ್ಲು. ಸುಮಾರು ಜನಕ್ಕೆ ಅನುಕೂಲ ಆಗಿದೆ. ಸುಮಾರು ಜನ ಪೇರೆಂಟ್ಸು ಬೆಂಗಳೂರು, ಮೈಸೂರು, ಮಂಗಳೂರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ಕೂಲ್ಗೆ ಕಳಿಸ್ತಲ್ಲ, ಮಕ್ಕಳನ್ನ ಮನೇಲೆ ಕೂತ್ಕೊಂಡು ಟ್ರೈನ್ ಅಪ್ ಮಾಡ್ಬಿಟ್ಟು ಡೈರೆಕ್ಟಾಗಿ ಎಕ್ಸಾಮ್ ಬರ್ಸ್ಬಿಟ್ಟು ಇಟ್ಕೊಂಡಿದ್ದಾರೆ. ಸ್ಕೂಲ್ಗೆ ಕಳಿಸೋರು ಹಾಳಾಗ್ತಾರೆ ಅಂತ ಅವರು ಕಾನ್ಸೆಪ್ಟ್. ನಿಜ ಅದು. ಏನಕ್ಕೆ ಅಂದರೆ ಇವರು 80 ಮಕ್ಕಳಿರೋ ಸ್ಕೂಲಲ್ಲಿ 80 ಮಕ್ಳಿಗೂ ಒಂದೇ ರೀತಿ ಪಾಠ. ಈ ದೇವಸ್ಥಾನದ ಪರದಲ್ಲಿ ಊಟ ಬಡಿಸ್ತಾರಲ್ಲ, ನನಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಒಂದೇ ರೀತಿ ಬಡಿಸ್ತಾರೆ. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಲ್ಲಿ ಆ ಥರ ನೀವು ಇಷ್ಟ ಬಂದ ಈ ಸಬ್ಜೆಕ್ಟ್ ಇಷ್ಟ ಇಲ್ಲ ಅಂದರೆ ಅದು ಬಿಟ್ಬಿಟ್ಟು ಬೇರೆ ಸಬ್ಜೆಕ್ಟ್ ಓದ್ಬಿಟ್ಟು ಪಾಸ್ ಆಗ್ಬೋದು. ಆ ರೀತಿ ಎಲ್ಲ ಇದೆ. ನೀವು ಅದನ್ನೇ ಅದೇ ಸ್ಕೂಲ್ ಅಂತ ಏನೋ ತಲೆ ಕೆಡಿಸ್ಕೋಬೋದು ಆಯಿತಾ. ಮನಸ್ಸಲ್ಲಿ ಇದರಲ್ಲಿ ಈಗಿನಿಂದನೇ UPSCಗೆ ರೆಡಿ ಮಾಡಿ ಆಯಿತಾ. ಪುನಃ ಮಗು ತಲೆ ಮೇಲೆ ಕೂತ್ಕೊಬಿಟ್ಟಿರೋ ಆಮೇಲೆ ಕೋಚಿಂಗ್ ಕೊಡ್ಸಿದ್ದೀನಿ, ಹೆಂಗೆ ಕೊಡ್ಸಿದ್ದೀನಿ, ಆನ್ಲೈನ್ ಮಾಡಿಸಿದ್ದೀನಿ ಅಂತ ಜಸ್ಟ್ ಟ್ರೈನ್ ಅಪ್ ಮಾಡಿ ವಾಯ್ಸ್ ಮೆಸೇಜ್ ಕಳಿಸಿ, ನನಗೆ ಏನೇ ಇದ್ರೂ ಇದು ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ ಆಯ್ತಾನಾ. ಜಸ್ಟ್ ನೀನೇ ಕಳಿಸಿ, ನಿಮ್ಮ ಅಪ್ಪನ ಕೈಲಿ ಫೋನ್ ಮಾಡಿಸ್ಬಿಟ್ಟಿರಾ. ಸ್ವಲ್ಪ ಜನ ಪೇರೆಂಟ್ಸ್ ಇದ್ದಾರೆ, ಫಸ್ಟ್ ಯೂಟ್ಯೂಬಲ್ಲಿ ಅವ್ರ ಪಾಠ ಕೇಳ್ತಾರಂತೆ, ಅವ್ರ ಪಾಠ ಕೇಳ್ಬಿಟ್ಟು ಅರ್ಥ ಮಾಡ್ಕೊಂಡು ಮಕ್ಳಿಗೆ ಹೇಳ್ಕೊಡ್ತಾರಂತೆ. ಹಂಗೆ ಅವ್ರಿಗೆಲ್ಲ ಹೇಳೋದು, ದಯವಿಟ್ಟು ನೀವು ಪಾಠ ಕೇಳೋಕ್ಕೆ ಹೋಗ್ಬಿಡಿ. ಪೇರೆಂಟ್ಸು ಪಾಠ ನಾನು ಮಾಡ್ತಾ ಇದ್ದೀನಿ, ಮಕ್ಕಳು ಡೈರೆಕ್ಟಾಗಿ ಕೇಳಿ, ಡೈರೆಕ್ಟಾಗಿ ನೀವು ಪಾಠ ಕೇಳಬೇಕು ಆಯಿತಾ. ನೀವು ಸಾಲ್ವ್ ಮಾಡ್ಬೇಕು. ಗೊತ್ತಾಗಲಿಲ್ಲ ಅಂದರೆ ವಾಯ್ಸ್ ಮೆಸೇಜ್ ಕಳ್ಸಪ್ಪ ಆಯಿತಾ. ಮತ್ತು ಫೋಟೋ ತೆಗೆದು ಕಳ್ಸಪ್ಪ, ನಾನು ಆನ್ಸರ್ ಮಾಡ್ತೀನಿ ಆಯಿತಾ. ನೀವು ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಅಪ್ಪನ ಕೈಲೆಲ್ಲ ಪ್ರಾಕ್ಟೀಸ್ ಮಾಡಿಸೋದು, ಎಕ್ಸಾಮ್ ಬರೀತಾರಂದವ್ರು ಸುಮಾರು ಜನ ಆ ಥರ ಮಾಡ್ತಾ ಇದ್ದಾರೆ. ಇನ್ನೇನಾದ್ರೂ 2-3 ಕ್ವಶನ್ ಇತ್ತು, ಈ ತರ ಯಾವ್ದು ಲೆಕ್ಕ ಮಾಡೋದಾರ ಅಂತ ಕೇಳಕ್ಕೋಸ್ಕರ ತಗೊಂಡ್ಬಂದಿದೆ. ಇಲ್ಲಿ ಅಲ್ಲಿಂದ ತಂದಿದ್ರೆ ಕ್ವಶನ್, ಅದು ಕಳೆದ ವರ್ಷ ಬಂದಿತ್ತಲ್ಲ, ಅದು ಇದು ಅಲ್ಲಿಂದ ತಗೊಂಡಿದ್ದಾರೆ. ಇದು ಈ ಕ್ವಶನ್ಗೆ ಆನ್ಸರ್ ಬೇಕು ಅಂದ್ಬಿಟ್ಟು ಇವರೆಲ್ಲ ಸುಮಾರು ಜನ ಏನು ಮಾಡ್ತಾರೆ ಗೊತ್ತಾ, 108 ಬುಕ್ಗಳು ಗುಡಿ ಹಾಕೊಂಡು ಕೂತಿರ್ತಾರೆ. 108 ಬುಕ್ಕು ಗುಡಿ ಹಾಕೊಳ್ಳೋದು, ಯಾವುದೋ ಒಂದು ಫೋಟೋ ತಗೊಳ್ಳೋದು, ನನಗೆ ಕಳಿಸೋದು. ನಾನು ಯೋಚನೆ ಮಾಡುವಾಗ ನನ್ನ ಮೈಂಡು ಒಂದೇ ಥರ ವರ್ಕ್ ಮಾಡೋಕ್ಕಾಗಲ್ಲ ನಂದು. ಈಗ ಅದು ಪ್ರಿಪೇರ್ ಆಗಬೇಕು ಅಂದರೆ ನಾನು ಇನ್ನೂ ದಿನ ಕೂತ್ಕೊಂಡು ಎಲ್ಲ ರೆಡಿ ಆಗಿಬಿಟ್ಟು ಆಮೇಲೆ ಬೋರ್ಡ್ ಮೇಲೆ ಬಂದು ಪಾಠ ಮಾಡೋದು. ಸುಮ್ಮನೆ ಇಮಿಡಿಯೇಟ್ ಹಿಂಗೆ ಕಳಿಸಿದ್ರೆ ನಾನು ಕೂತ್ಕೊಂಡು ಟೈಮ್ ಬೇಕಾಗುತ್ತೆ. ಪೇಷನ್ಸಿಂದ ಕೂತ್ಕೊಂಡು ಟೈಮ್ ತೊಗೊಂಡು ಸೊಲ್ಯೂಷನ್ ಮಾಡಿ ಸೆಂಡ್ ಮಾಡಬೇಕಾಗುತ್ತೆ. ಅದಕ್ಕೆ ಎಲ್ಲ ಪೇರೆಂಟ್ಸ್ಗೆ ಹೇಳ್ತಾ ಇರೋದು, ನನ್ನ ಲಾಸ್ಟ್ ವೀಡಿಯೋ ನೋಡಿರಬೇಕು, ಇಲ್ಲೆಲ್ಲ ಬುಕ್, ಇಲ್ಲೆಲ್ಲ ಕಡಿಮೆ ಇದೆ ಇವೆಲ್ಲ ಬುಕ್ಕು. ಹೇಳಿದ್ನಲ್ಲ, ನಮ್ಮ ದೇಶದಲ್ಲಿ ಇರೋ ಬರೋ ಬುಕ್ಕೆಲ್ಲ ತಗೊಂಡು ಓದಿ ರೆಫರ್ ಮಾಡಿ ಈ 7 ಬುಕ್ ರೆಡಿ ಮಾಡಿರೋದು. ಈ ಥರ 7 ಬುಕ್ನ ರೆಡಿ ಮಾಡಿದ್ದೀನಿ. ಇದು ಬಿಟ್ಟು ಬೇರೆ ಬುಕ್ ರೆಫರ್ ಮಾಡೋ ಅವಶ್ಯಕತೆನೇ ಇಲ್ಲ. ಈ ಬುಕ್ಗಳಿದೆಯಲ್ಲ 7 ಬುಕ್ಕು, ಅದು ಬಿಟ್ಟು ಬೇರೆ ಕಡೆಯಿಂದ ಕ್ವಶನ್ ಬರೋದೇ ಇಲ್ಲ. ಆಲ್ರೆಡಿ 50 ಮಾಡಲ್ ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡಿರೋದು. 50 ಮಾಡಲ್ ಕ್ವಶನ್ ಪೇಪರ್ ಏನೋ ಸಾಲ್ವ್ ಮಾಡಿದ್ರೆ ಮಕ್ಕಳು ಸಾಲ್ವ್ ಮಾಡ್ಬಿಟ್ಟು ಏನೋ ರಿವಿಷನ್ ಮಾಡಿದ್ರೆ 5ನೇ ಕ್ಲಾಸ್ ಓದ್ತಾರ ಮಕ್ಕಳು 7ನೇ ಕ್ಲಾಸ್ ಮಕ್ಕಳು ಪಾಠ ಮಾಡೋದು. ಆ ಲೆವೆಲಲ್ಲಿ ಇದೆ. ಸುಮ್ಮನೆ ಯಾವುದೋ ಒಂದು ಗೈಡಲ್ಲಿ 108 ಜನ ಕೇಳೋದು, ಈ ರೀತಿ ಫೋಟೋ ತಗೊಂಡು ಇದಕ್ಕೆ ಸೊಲ್ಯೂಷನ್ ಬೇಕು. ಎಲ್ಲ ಸೊಲ್ಯೂಷನ್ ಕೊಟ್ಟಿದ್ದೀನಿ. 2000 ಲೆಕ್ಕ ಸಾಲ್ವ್ ಮಾಡ್ತಾ ಇರೋದು. ಫಸ್ಟ್ ನೀವು ಏನು ಮಾಡಿ ಗೊತ್ತಾ, ಎಲ್ಲ ಪೇರೆಂಟ್ಸು ನಿಮಗೂ ಸೇರಿಸಿ ಹೇಳ್ತಾ ಇರೋದು, ಫಸ್ಟ್ 2000 ಲೆಕ್ಕ ಸಾಲ್ವ್ ಮಾಡಿಬಿಟ್ಟು ಯಾವ್ದಾರ ಕ್ವಶನ್ ಗೊತ್ತಿಲ್ಲ ಅಂದರೆ ಬೇಕಾದ್ರೆ ಆಮೇಲೆ ನಾನು ಫೋಟೋ ಸೆಂಡ್ ಮಾಡಿ ನಾನು ಸಾಲ್ವ್ ಮಾಡಿ. ಇನ್ನೊಂದು ಬೇಕು ಅಂದರೆ ಇನ್ನೂ 2000 ಸಾಲ್ವ್ ಮಾಡ್ತೀನಿ. ಫಸ್ಟ್ 2000 ಲೆಕ್ಕನ ಸಾಲ್ವ್ ಮಾಡಿಬಿಟ್ಟು ಅರ್ಥ ಮಾಡ್ಕೊಂಡು ಆಮೇಲೆ ಸರ್ ಈ ಕ್ವಶನ್ ಅರ್ಥ ಆಗಲಿಲ್ಲ ಅನ್ನೋ ಬೇಕಾದ್ರೆ ನಾನು ಫೋಟೋ ಕಳಿಸಿ ನಾನೇ ಬಂದು ಅರಕಲಗೂಡು ಬಂದು ಪಾಠ ಮಾಡ್ತೀನಿ ನಿಮಗೆ. ಫಸ್ಟ್ ಸಾಲ್ವ್ ಮಾಡಬೇಕು ನನಗೆ, ಅಷ್ಟು ಸಾಲ್ವ್ ಮಾಡ್ಬಿಟ್ಟು ಹೇಳಿ ಆಯಿತಾ. ಆ ಅರಕಲಗೂಡು ನಾನೇ ಬರ್ತೀನಿ, ಬಂದು ಡೌಟ್ ಕ್ಲಿಯರ್ ಮಾಡ್ತೀನಿ. ಫಸ್ಟ್ ಆ ಕೆಲಸ ಮಾಡಿ. ಸುಮ್ಮನೆ ಯಾವ್ಯಾವುದೋ ಬುಕ್ತು ಇನ್ಯಾವುದೋ ಪೇಪರ್ ಎಲ್ಲ, ಈ ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಿಸಿದ್ದೆ. ಅದು 51 ಮಾಡೆಲ್ ಪೇಪರ್ ಅಂದರೆ ಎಲ್ಲ ಕಂಪ್ಲೀಟ್ ಆಗಿದೆ. ಅದರಲ್ಲಿ ಹುಡುಕ್ಬೇಕಷ್ಟೇ ಪೇಷನ್ಸಿಂದ. ಇವ್ರ ಪೇರೆಂಟ್ ಇವ್ರೇನು ಎಕ್ಸ್ಪರ್ಟ್ ಏನು ಪಾಠ ಮಾಡಿ ಬಂದಿದ್ದೀರಾ, ಸುಮ್ಮನೆ ಯಾವ್ದೋ ಫೋಟೋ ಕಳಿಸಿದ್ದಾರೆ, ಫೋಟೋ ತೆಗೆದ್ಬಿಟ್ಟು ನನಗೆ ಕಳಿಸ್ತಾ ಇದ್ದಾರೆ ಅಷ್ಟೇ. ನೀವು ಕಳಿಸಿದ್ದ ಇದು ಈ ಕ್ವಶನ್ ಆನ್ಸರ್ ಗೊತ್ತಿಲ್ಲ ಅಂತ ನೋಡಿ. ನೋಡಿ ಸರ್ಕಸ್ ನೋಡಿ, ಅದು ನೀ ಫಸ್ಟ್ ನೋಡಿದ್ದೀರಾ? ಫಸ್ಟ್ ಅದೇ ಹಿರಿ ಮಗನ್ ಬಂದಿತ್ತಲ್ಲ ಕ್ವಶನ್, ಅದು ಹಿರಿ ಮಗನ್ ಬಂದೈತಲ್ಲ ಕ್ವಶನ್, ಅದ್ರ ಫೋಟೋ ತೆಗೆದ್ಬಿಟ್ಟು ನನಗೆ ಕಳಿಸಿದ್ರು. ನನಗೆ ಈ ಹುಡುಗ ಫಸ್ಟ್ 20 ಚಾಪ್ಟರ್ ಸಾಲ್ವ್ ಮಾಡಲಿ, 20 ಚಾಪ್ಟರ್ ಸಾಲ್ವ್ ಮಾಡಬೇಕು ಆಯಿತಾ. ಅದಾದಮೇಲೆ 50 ಮಾಡಲ್ ಪೇಪರ್ ಸಾಲ್ವ್ ಮಾಡಿ, ಅದರಲ್ಲಿ ಏನಾದ್ರು ಡೌಟ್ ಇದೆ ನನಗೆ ಕಳಿಸ್ಬೇಕು. ಹಿಂಗೆ ಅಪ್ಪನ ಕೈಯಲ್ಲಿ ನೋಡಿ ಇವರೆಲ್ಲ ಯಾವ ರೀತಿ ನನಗೆ ಟಾರ್ಚರ್ ಯಾವ್ಯಾವ ರೀತಿ ಕೊಡಬೇಕು ಅನ್ನೋಕ್ಕೆ ಇವರು ಅವರು ಬೆಸ್ಟ್ ಎಕ್ಸಾಂಪಲ್ಲು ನೋಡಿ. ಮತ್ತೆ ಇನ್ನೇನಿಲ್ಲ ಸರ್, ಎಲ್ಲ ಹೇಳಾಯ್ತಲ್ಲ. ಇನ್ನೇನು ಕೇಳಿ ಪರವಾಗಿಲ್ಲ, ಇನ್ನೇನು ಕೇಳೋದೆಲ್ಲ ಕೇಳಾಯ್ತು. ನೆಕ್ಸ್ಟ್ ಎಲ್ಲ ಬರಬೇಕು ಅಂದರೆ ಕಂಪ್ಲೀಟಾಗಿ ಪಾಠ ಮಾಡಿದ್ದೀನಲ್ಲ, ರಿಸಲ್ಟ್ ಎಲ್ಲ ಬಂದಮೇಲೆ ಸ್ವೀಟ್ ಬಾಕ್ಸ್ ತೊಗೊಂಡು ಬಂದು ನಮಗೂ ಖುಷಿ ಆಗುತ್ತೆ. ಸ್ವೀಟ್ ಕೊಟ್ಬಿಟ್ಟು ಈ ಥರ ರಿಸಲ್ಟ್ ಬಂದಿದೆ, ಕ್ವಾಲಿಫೈ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ನಮಗೆ ಗೊತ್ತಾಗುತ್ತಲ್ಲ ಮಾಡಲ್ ಪೇಪರ್ ಮಾಡೋರು ಇಷ್ಟು ಸ್ಕೋರ್ ಮಾಡಿದ್ದಾನೆ, ಒಳ್ಳೆ ಸ್ಕೋರ್ ಮಾಡಿದೆ ಅಂದ್ಬಿಟ್ಟು ಸ್ವೀಟ್ ಕೊಟ್ಬಿಟ್ಟು ಬಂದು ಕೂತ್ಕೊಂಡು ಮಾತಾಡೋದು. ಫಸ್ಟೇ ಬರೋದು ಹಿಂಗೆ. ಫಸ್ಟ್ ಸೊಲ್ಯೂಷನ್ ತಿಳ್ಕೊಳಕ್ಕೆ ಬಂದಿದೆ ಸರ್. ಏನಿಲ್ಲ ಸೊಲ್ಯೂಷನ್ನು ಪಿನ್ ಟು ಪಿನ್ ಅಲ್ಲೇ ಕೊಟ್ಟಿದ್ದೀನಿ.
ಯಾರೋ ನನಗೆ ಫೋನೇ ಮಾಡಬಾರ್ದು ಅಂದ್ಬಿಟ್ಟು PDF ನೋಟ್ಸ್ ಈಗ ನಮ್ಗೆ ಏನಾಗುತ್ತೆ ಗೊತ್ತಾ ಸರ್, ಒಂದು ವಿಡಿಯೋ ಕ್ಲಿಕ್ ಮಾಡಿರ್ತೀವಿ, ಒಂದು 3 ಬರುತ್ತೆ, ಒಂದು 5 ಬರುತ್ತೆ, ಒಂದು 10 ಬರುತ್ತೆ, ಸೀರಿಯಲ್ ಗೊತ್ತಿರಲ್ಲ, ಹಿಂದೆ ಮುಂದೆ ಆಗಿರ್ತವೆ. ಆಗ ನಮ್ಗೆ ಗೈಡ್ ಮಾಡ್ಕೊಳಕ್ಕೆ ಸರಿಯಾಗಿ ಗೊತ್ತಾಗಲ್ಲ. ಏನಿಲ್ಲ, ಇವ್ರು ಹೇಳ್ತಾ ಇರೋದು ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇರ್ತಾರೆ ಆಯ್ತಾ, ಅದಾದ್ಮೇಲೆ ಸ್ಕಿಪ್ ಆಗ್ಬಿಟ್ಟು 5ನೇ ವಿಡಿಯೋ 10ನೇ ವಿಡಿಯೋ ಮಧ್ಯ ಹಿಂಗೆಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಇವೆಲ್ಲ ವಾಟ್ಸಪ್ಪಲ್ಲಿ ನೋಡಿದ್ರೆ ಒಂದು ಪ್ಲೇ ಲಿಸ್ಟ್ ಕಳಿಸಿದ್ದೀನಿ. ಪ್ಲೇ ಲಿಸ್ಟ್ ಕಳಿದ್ರೆ ಸೀರೀಸ್ ಆಗಿ ಬರುತ್ತೆ ನಿಮಗೆ, ವಿಡಿಯೋ ನಂಬರ್ 1, 2, 3 ಆಟೋಮೆಟಿಕ್ಕಾಗಿ ಅದೇ ಪ್ಲೇ ಮಾಡುತ್ತೆ. ಆ ರೀತಿ ನಾನು ಅದನ್ನ ಇದು ಮಾಡಿರೋದು, ಏನಪ್ಪ ಅರೇಂಜ್ ಮಾಡಿರೋದು ಯೂಟ್ಯೂಬಲ್ಲಿ. ಸೊ ನೀವೇನು ಮಾಡ್ತೀರಾ, ಜನರಲ್ಲಾಗಿ ಸರ್ಚ್ ಮಾಡಿರ್ತಾರೆ ಯೂಟ್ಯೂಬಲ್ಲಿ, ಜನರಲ್ಲಾಗಿ ಸರ್ಚ್ ಮಾಡಿಬಿಟ್ಟು ಯಾವುದೋ ಒಂದು ವಿಡಿಯೋ ನೋಡ್ತಾರೆ, ಅದಾದ್ಮೇಲೆ ಇನ್ಯಾವುದೋ ವಿಡಿಯೋ ಬರುತ್ತೆ, ನಂದೇ ಬರ್ಬೋದು, ಇನ್ನೊಬ್ರದೇ ಬರ್ಬೋದು. ನೀವೇನು ಮಾಡಬೇಕು ಅಂದ್ರೆ ಪ್ಲೇ ಲಿಸ್ಟ್ಗೆ ಹೋಗ್ಬೇಕು. ಪ್ಲೇ ಲಿಸ್ಟ್ ನಾನು ಕಳಿಸಿದ್ದೀನಿ ನೋಡಿ, ಪ್ರತಿಯೊಬ್ಬರು ಕಳಿಸಿದ್ದೀನಿ. ಪ್ಲೇ ಲಿಸ್ಟು ಒಂದು ಕಡೆಯಿಂದ ನೋಡ್ಕೊಬನ್ನಿ, ಅದೇನು ಸ್ಕಿಪ್ ಆಗಲ್ಲ. ಎಲ್ಲಿ ಬರುತ್ತೆ ಸರ್ ಇದರಲ್ಲಿ? ಇಲ್ಲಿ ಯೂಟ್ಯೂಬು, ಅದಾದ್ಮೇಲೆ ನಾನು ಕಳಿಸಿದ್ದೀನಿ ನೋಡಿ ಚಾನಲ್ಲು, ನನ್ನ ಚಾನಲ್ಗೆ ಹೋಗಿ ಇಲ್ಲಿ ನನ್ನ ಚಾನಲ್ ಇದೆ, ಈ ಚಾನಲ್ಗೆ ಹೋಗಿ, ಚಾನಲ್ಗೆ ಹೋದಾದ್ಮೇಲೆ ಪ್ಲೇ ಲಿಸ್ಟ್ ಇದೆ, ಇಲ್ಲಿ ನೋಡ್ಕೊಳ್ಳಿ ಪ್ಲೇ ಲಿಸ್ಟು ಆಯಿತಾ. ಈ ಪ್ಲೇ ಲಿಸ್ಟ್ ಅಂದರೆ ಹಿಂಗೆ ಎಲ್ಲ ಒಂದು ಸೀರೀಸಲ್ಲಿ ಬರುತ್ತೆ, ನಾನು ಬುಕ್ಕಲ್ಲಿ ಕೊಟ್ಟಿಲ್ವಾ ಹಾಗೆ ಆಯಿತಾ. ಇಲ್ಲಿ ನೋಡಿ ಈ ಪ್ಲೇ ಲಿಸ್ಟಲ್ಲಿ ಇರುತ್ತೆ ನಿಮಗೆ, ಎಲ್ಲೈತೆ ನವೋದಯ, ಇಲ್ಲಿದೆ ನೋಡಿ, ನವೋದಯ ಕೋಚಿಂಗ್ 2026 ಐತೆ. ಕ್ಲಿಕ್ ಮಾಡಿ ನೋಡಿ, ವೀಡಿಯೋಸ್ ಎಲ್ಲ ಸೀರೀಸಾಗಿ ಬರುತ್ತೆ ನಿಮಗೆ, ಒಂದಾದ್ಮೇಲೆ ಒಂದು ಪ್ಲೇ ಆಗ್ತಾ ಬರುತ್ತೆ ಅಷ್ಟೇ, ಏನಿಲ್ಲ ಇರುತ್ತೆ. 111 ವೀಡಿಯೋಸ್ ಇದೆ, 111 ವೀಡಿಯೋಸ್ ನೋಡಿ. ಬೇರೆ ಇನ್ನೇನು ಕೇಳಿದ್ದೆ? ಎಕ್ಸಾಮ್ ಅಪ್ಲೈ ಮಾಡಿದ್ರಾ? ಇಲ್ಲ, ಮಾಡಿಲ್ಲ, ಮಾಡಬೇಕು. ಅಪ್ಲೈ ಮಾಡಿ. ಎಕ್ಸಾಮ್ 29ನೇ ತಾರೀಕು ಲಾಸ್ಟ್ ಡೇಟ್ ಇದೆ, ಅಪ್ಲೈ ಮಾಡಿ. ಅಪ್ಲೈ ಮಾಡೋಕ್ಕೆ ಮುಂಚೆನೇ ಪ್ರಿಂಟ್ ಹೊಡೆದವು ಮಕ್ಕಳನ್ನ ಪ್ರಾಕ್ಟೀಸ್ ಮಾಡಿಸಿ ಶುರು ಮಾಡಿದ್ರು. ಇಷ್ಟೊತ್ತು ಶುರು ಮಾಡಬೇಕಿತ್ತು. 1 ತಿಂಗಳಿಂದ ಫೋನ್ ಮಾಡಿದ್ರಾ? 2 ತಿಂಗಳಿಂದ 3 ತಿಂಗಳಿಂದ? ಹಿಂಗೆ ಬಂದಿದ್ದು ಗೈಡೆನ್ಸ್ ಕೊಡ್ತಾ ಇದ್ದೀವಿ. ಒಂದ್ ಕಡೆ ಸೀರಿಯಲ್ ಕೊಡ್ತಾ ಇಲ್ಲ. ಒಂದು 3 ತಿಂಗಳಿಂದ ಫೋನ್ ಮಾಡಿದ್ರೆ ನೀವೇ ಅನ್ಸುತ್ತಲ್ಲ ಮ್ಯಾಮ್? ನೀವೇ ಅಲ್ಲ ಈಗ ಅದೇ ಅಷ್ಟೇ. ಅರ್ಕಲ್ಗುಡಿ ಒಬ್ರು ಫೋನ್ ಮಾಡಿದ್ರು 3 ಮಂತ್ಸ್ ಅಷ್ಟಾಗಿಲ್ಲ. ಈಗ ಇವಾಗ ಈ ಮಂತ್ ಅಲ್ಲಿ 1 ತಿಂಗಳ 15 ತಿಂಗಳಾಗಿರೋದು ಅಷ್ಟೇ. ಸರ್ಚ್ ಮಾಡಿದ್ದಾರೆ, ನಿನ್ನ ಬಗ್ಗೆ ತಿಳ್ಕೊಂಡ್ಮೇಲೆ ಒಂದ್ಸಲ ಇಲ್ಲೇ ಹೋಗಿ ಇದು ಮಾಡೋಣ ಅಂತ ಅದರಿಂದ ಬಂದಿರೋದು. ಈ ಮಗನಿಗೆ ಆಗಿಲ್ವಲ್ಲ, ಇವನಿಗಾದ್ರೂ ಮಾಡೋಣ. ಯಾವ್ದು ನಮ್ಮ ಚಿತ್ರದಲ್ಲೆಲ್ಲ ಚೆನ್ನಾಗಿ ಪಾಸ್ ಆಗಿತ್ತು, 2 ಹೋಗಿದೆ ಅದರಲ್ಲಿ. ಇನ್ನು ಗಣಿತದಲ್ಲಿ ಅವ್ನು ಸೈನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಲೆಕ್ಕ ಮಾಡಿದ್ದು. ಮ್ಯಾಥ್ಸ್ ಅಲ್ಲಿ ಅದಕ್ಕೆ ಹೇಳೋದಿಲ್ಲ. ಇದು ಯಾವುದೋ ಮೆಂಟಲ್ ಎಬಿಲಿಟಿ ಪ್ಯಾಸೇಜ್ ಆಲ್ಮೋಸ್ಟ್ 1 hour ಅಲ್ಲಿ ಮುಗಿಸ್ಬಿಟ್ಟಿದ್ದೀನಿ. ಮ್ಯಾಥ್ಸ್ ಹೇಳೋದಲ್ಲ 108 ಅವರ್ಸ್ಗಿಂತ ಜಾಸ್ತಿ ಪಾಠ ಮಾಡಿದ್ವಿ, ಮೇನ್ ಮ್ಯಾಥ್ಸ್. ಆಯ್ತಾ? ನಾವು ಹೇಳ್ಕೊಟ್ಟು ಕ್ವಶನ್ ಬಂದಿದ್ದೇವೆ, ಬಟ್ ಅವ್ನು ಮಾಡಿಲ್ಲ, ಗೊತ್ತಾಗಿಲ್ಲ ಅವನಿಗೆ. ಅಂದ್ರೆ ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳು, ರಿವಿಷನ್ ಮಾಡ್ಬೇಕು. ಹೇಳೋದಲ್ಲ ಒಂದು ಕ್ವಶನ್ ಬರುತ್ತೆ. ಈಗ ನಮ್ಮ ಕೋಚಿಂಗ್ ಸೆಂಟರ್ ಹುಡುಕ ಬಂದ್ರಲ್ಲ, ಹಿಂಗೆ ದಾರಿ ಇದೇನೋ ಬಸ್ ಸ್ಟ್ಯಾಂಡ್ ಆದಮೇಲೆ ಫ್ಯಾಕ್ಟ್ರಿ ಸರ್ಕಲ್ ಆದಮೇಲೆ ಗುತ್ಲೂರು ರೋಡು, ಅಲ್ಲಿ ಒಂದು ಜಯಲಕ್ಷ್ಮಿ ಥಿಯೇಟ್ರ್ ಬರುತ್ತೆ. ಅದಾದಮೇಲೆ 200 ಮೀಟರ್ ದೂರದಲ್ಲಿ ಬಲಗಡೆ ಕೋಚಿಂಗ್ ಸೆಂಟ್ರ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀರಾ. ಸೇಮ್ ಮ್ಯಾಥ್ಮೆಟಿಕ್ಸು ಅಷ್ಟೇ, ಪ್ರತಿಯೊಂದು ಕ್ವಶನ್ ಬೇರೆ ಥರ ಇರುತ್ತೆ. ಫಸ್ಟ್ ಅರ್ಥ ಮಾಡ್ಕೋಬೇಕು ಆಯಿತಾ. ಅರ್ಥ ಮಾಡ್ಕೊಂಡಾದ್ಮೇಲೆ ಕಣ್ಣು ಮುಚ್ಕೊಂಡು ರೀಕಾಲ್ ಮಾಡಬೇಕು. ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್ಪು, ಈ ರೀತಿ ಮಕ್ಕಳು ರೀಕಾಲ್ ಮಾಡಬೇಕು. ಅಣ್ಣ ನಿನಗೆ ಹೇಳ್ತಾ ಇರೋದು ಅರ್ಥ ಆಯ್ತಾ? ಈ ರೀತಿ ರೀಕಾಲ್ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ. ಇಲ್ಲ ಸುಮ್ಮನೆ ಬರ್ಕೊಂಡು ಹೋಗೋದು, ಸ್ಕೂಲಲ್ಲಿ ಹೋಮ್ ವರ್ಕ್ ಮಾಡ್ತಿರಲ್ಲ ಕೂತ್ಕೊಂಡು, ಬೋರ್ಡ್ ಮೇಲೆ ಬರೀತಾರೆ, ಬರ್ಕೊಳ್ಳೋದು, ಓಡ್ಬಿಡೋದು. ಕೋಚಿಂಗ್ ಸೆಂಟ್ರ್ ಬರ್ತಾರೆ ಮಕ್ಳು ಹಂಗೇನೆ, ಇಲ್ಲೇನು ಬಂದ್ರೆ ಏನು ಇದಾಗ್ತಾರೆ ಅಂತಲ್ಲ. ಕೋಚಿಂಗ್ ಸೆಂಟ್ರ್ ಬರ್ತಾರೆ, ಬೋರ್ಡ್ ಮೇಲೆ ಬರೋದು, ಬರ್ಕೊಂಡು ಹೊರಟೋಗ್ತಾರೆ. ಮನೇಲಿ ಕೂತ್ಕೊಂಡು ರೀಕಾಲ್ ಮಾಡಲ್ಲ. ಒಂದ್ಸಲ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡು ರೀಕಾಲ್ ಮಾಡ್ಕೋಬೇಕು ಕಣ್ಣು ಮುಚ್ಕೊಂಡು. ಸೊ ಈ ಥರ ಕ್ವಶನ್ ಬರ್ತಾ LCM HCF ಈ ಥರ ಬಂದರೆ ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್ ಮಾಡಬೇಕು, ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್ ಮಾಡಬೇಕಿತ್ತು, ಜಸ್ಟ್ ರೀಕಾಲ್ ಮಾಡ್ಕೋಬೇಕು. ಆ ಥರ ಮಕ್ಕಳು ಮಾತ್ರ ಕ್ವಾಲಿಫೈ ಆಗೋದು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಪ್ಪ? ಆ ರೀತಿ ರೀಕಾಲ್ ಮಾಡ್ಕೊ. ಒಂದು ಕ್ವಶನ್ ಅರ್ಥ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡ್ಬಾರ್ದು. ಅದೇನು ರೇಸಿಂಗ್ ಅಲ್ಲ ಅದು. 20 ಕ್ವಶನ್ ಮುಗಿಸ್ಬೇಕು, 30 ಕ್ವಶನ್ ಮುಗಿಸ್ಬೇಕು. ಒಂದು ಕ್ವಶನ್ ಓದಿ ಅರ್ಥ ಮಾಡ್ಕೊಂಡಾದ್ಮೇಲೆ ಕಣ್ಣು ಮುಚ್ಕೊಂಡು ರೀಕಾಲ್ ಮಾಡ್ಕೋಬೇಕು. ಈ ಥರ ಕ್ವಶನ್ ಬಂದರೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಇದೆ ಅಷ್ಟೇ. ಅದು ಬಿಟ್ಟು ಇನ್ನು ಯಾವ್ದು ನೋಡ್ತಿರ್ತಾನೆ, ಹಂಗೆ ತೋರಿಸ್ತೀವಿ. ಮಂಚಿದ್ ಮುಗೀತಾ? ಹಂಗೆ ಸುಮ್ಮನೆ ಹಿಂಗೆ ತೋರಿಸ್ತಾ ಇದ್ದಾರೆ. ರೀಲ್ಸ್ ತೋರ್ಸಲ್ವಾ ಆ ರೀತಿ ಮೊಬೈಲ್ ನೆಕ್ಸ್ಟ್ ಹಾಕೊಡಪ್ಪ ಅಂದ್ರೆ ನೆಕ್ಸ್ಟ್ ಏನು ಪ್ರಾಕ್ಟೀಸ್ ಇಲ್ಲ, ಏನಿಲ್ಲ, ಸುಮ್ಮನೆ ಹಿಂಗೆ ನೋಡ್ತಾ ಕೂತಿರೋದು. ಗೊತ್ತಾಯ್ತಿದ್ದು ಮುಂದಕ್ಕೆ ಹೋಗೋಣ ಅಂತ ಮುಂದಕ್ಕೆ ಹೋಗೋದು. ಬರ್ತದ ಇಲ್ಲ ಬರೆಯೋದು, ಬರ್ಕೊಳ್ಳೋದು, ತಗೊಂಡು ಬರ್ಕೊಳ್ಳೋದು, ಅಲ್ಲಕ್ಕೆ ಎಷ್ಟು ಹೆಂಗ್ ಮಾಡ್ತಿದಾರೆ ಅಂತ. ಅದ್ ಮುಗೀತಾ? ಬರ್ಲಿಲ್ಲ, ವಿಡಿಯೋ ಸ್ಟಾಪ್ ಮಾಡಿ ನೋಡ್ಕೊಂತಾನೆ. ಅದ್ ಮುಗಿದ ತಕ್ಷಣ ಮುಗೀತು, ನೆಕ್ಸ್ಟ್ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅಂತ ವಿಡಿಯೋ ನೋಡ್ಕೋತಾರಂತೆ. ವಿಡಿಯೋ ನೋಡ್ಕೊಂಡು ಬರ್ಕೋತಾರಂತೆ. ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ವಿಡಿಯೋ, ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್, ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್, ಅದಾದ್ಮೇಲೆ ನೆಕ್ಸ್ಟ್. ಈ ರೀತಿ ಪ್ರಾಕ್ಟೀಸ್ ಮಾಡೋದು ಏನು ಪ್ರಯೋಜನ ಇಲ್ಲ. ಅದಕ್ಕೆ ಏನು ಮಾಡಬೇಕು, ಫಸ್ಟ್ ಕ್ವಶನ್ ನೋಡಿದ್ರ ಯೂಟ್ಯೂಬಲ್ಲಿ ನೋಡಿ ಬರ್ಕೊಂಡ್ರಾ, ಅದಾದ್ಮೇಲೆ ಮೊಬೈಲ್ ಕ್ಲೋಸ್ ಮಾಡಿ, ಮೊಬೈಲ್ ಇಟ್ಬಿಟ್ಟು ರೀಕಾಲ್ ಮಾಡ್ಕೊಳ್ಳಿ.
ಈ ಥರ ಕ್ವಶನ್ ಬಂದರೆ ಅರ್ಥ ಮಾಡ್ಕೋಬೇಕು ಫಸ್ಟು, ಅದು ಸೊಲ್ಯೂಷನ್ ಅರ್ಥ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ರೀಕಾಲ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ರೀಕಾಲ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡೋರು ಆಗುತ್ತೆ. ಸುಮ್ಮನೆ ನೆಕ್ಸ್ಟ್ ಕ್ವಶನ್ 2,000 ಲೆಕ್ಕ ಸಾಲ್ವ್ ಮಾಡಿರ್ತಾರೆ. ನೀವು ಹೇಳಿದ್ರಲ್ಲ ಸರ್ 2,000 ಲೆಕ್ಕ ಸಾಲ್ವ್ ಮಾಡಿಬಿಟ್ಟು ನನ್ನ ಮಗ ಆದ್ರೂ ನವೋದಯ ಕ್ವಾಲಿಫೈ ಮಾಡಲಿಲ್ಲ ಅಂದ್ರೆ ಏನಕ್ಕೆ ಕಾರಣ? ಇದೇ ಕಾರಣ. ಮುಂದೆ ಹೋದ್ರೆ ಅದಕ್ಕೆ ಏನು ಪ್ರಯೋಜನ ಇಲ್ಲ. 2,000 ಲೆಕ್ಕ ಅಲ್ಲ 20,000 ಲೆಕ್ಕ ಮಾಡಿಸಿದ್ರು ಏನು ಪ್ರಯೋಜನ ಆಗಲ್ಲ. ಮಕ್ಕಳು ಮುಂದೆ ಹೋದ್ರು ಒಂದು ಕ್ವಶನ್ ಅರ್ಥ ಮಾಡ್ಕೊಳ್ತಾರ, ಒಂದು ಕ್ವಶನ್ ನೋಡ್ತಾರ ಬೋರ್ಡ್ ಮೇಲೆ, ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ಮೇಲೆ ರೀಕಾಲ್ ಮಾಡ್ಕೋಬೇಕು, ಕಣ್ಣು ಮುಚ್ಕೊಂಡು ರೀಕಾಲ್ ಮಾಡ್ಕೋಬೇಕು. ಈ ಥರ ಕ್ವಶನ್ ಬಂದರೆ ಈ ಥರ ಆ ಥರ ಮಾಡಿದ್ರೆ 2,000 ಲೆಕ್ಕ ಬೇಕಾಗಿಲ್ಲ. 1,000 ಲೆಕ್ಕ ಪ್ರಾಕ್ಟೀಸ್ ಮಾಡೋರು ಪಾಸ್ ಆಗ್ತಾರೆ. ಒಂದೇ ಲೆಕ್ಕದಲ್ಲಿ 100 ತರ ಇರ್ತದಲ್ಲ, ಒಂದೇ ನಂಬರು ಸೈನ್ ಚೇಂಜ್ ಮಾಡ್ಬಿಟ್ಟು 100 ಲೆಕ್ಕ ಕೊಟ್ಬಿಡೋದು. ಚೇಂಜಸ್ ಇರುತ್ತೆ ಅಷ್ಟೇ. ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟ್ ಸಣ್ಣ ಸಂಖ್ಯೆ ವ್ಯತ್ಯಾಸ ಬಂದಿರುತ್ತೆ, ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ. ರೀಕಾಲ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್. ಏನು ಎದುರಿಸ್ತಾ ಇದ್ದಾರಪ್ಪ ಮನೇಲಿ? ಎಷ್ಟು ಡಿಸಿಪ್ಲಿನ್ ವರ್ಕ್ ಮಾಡಪ್ಪ. ಬೆಳಿಗ್ಗೆ ಸಾಯಂಕಾಲ ಊಟ ಯಾವ ರೀತಿ ಮಾಡ್ತೀವೋ ಅದೇ ರೀತಿ. ಆಯ್ತಾ? ಗೌರ್ಮೆಂಟ್ ಸ್ಕೂಲ್ ಇರೋದ್ರಿಂದ ಇನ್ನೂ ಸ್ವಲ್ಪ ಬೇಗ ಬರ್ಬೋದು. ಮನೆಗೆ ಬಂದು 1.5 ಗಂಟೆ 5 ಗಂಟೆಗೆ ಬಂದ್ಬಿಡ್ತಾರೆ. 1.5 ಗಂಟೆ ಬೇಕಾದಷ್ಟು 3 hours ಪ್ರಾಕ್ಟೀಸ್ ಮಾಡ್ಬೋದು. ಮಾಡ್ತೀರಾ? ಅಷ್ಟು ಹೋಮ್ವರ್ಕ್ ಕೊಟ್ಟಿದ್ದಾರೆ. ಹೋಮ್ವರ್ಕ್ ಎಲ್ಲ ಡಸ್ಟ್ಬಿನ್ ಕೇಳಿದಲ್ಲ. ಸ್ಕೂಲ್ ನವೋದಯ ಕ್ವಾಲಿಫೈ ಆಗುವಾಗ ಇಲ್ಲಿ ಬರ್ತಾರೆ ಕೋಚಿಂಗ್, ಆಫ್ಲೈನ್ ಕೋಚಿಂಗ್ ಬರ್ತಾರೆ. ಸ್ಕೂಲ್ ಹೋಮ್ವರ್ಕ್ ಇದೆ ಅಂತ ಒಂದೊಂದು ದಿನ ಬರಲ್ಲ. ಈ ಥರ ಮಕ್ಕಳನ್ನೆಲ್ಲ ಹೆಂಗೆ ಪಾಸ್ ಮಾಡ್ತೀರಾ ನೀವು? ನನ್ನ ಹತ್ರನೇ ಬರ್ತಾರೆ, ವರ್ಷ ಪೂರ್ತಿ ಬರ್ತಾರೆ ಕೋಚಿಂಗು. ಸುಮಾರು ಮಕ್ಕಳು ಕ್ವಾಲಿಫೈ ಆಗಲ್ಲ. ಏನಕ್ಕೆ ಅಂದರೆ ಸ್ಕೂಲ್ ಹೋಮ್ವರ್ಕ್ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಪೇರೆಂಟ್ ಹೇಳೋದು ಸ್ಕೂಲ್ ಹೋಮ್ವರ್ಕ್ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ಟ್ಯೂಷನ್ ಕಳ್ಸೋಕ್ಕಾಗಲ್ಲ ಅಂತ. ಇದೊಂಥರ ಚೈನ್ ಲಿಂಕ್ ಇದ್ದಂಗೆ. ಮಧ್ಯೆ ಒಂದು ಕ್ಲಾಸ್ ಬರಲಿಲ್ಲ ಅಂದರೆ 10 ಪ್ರಾಬ್ಲಮ್ ಮಾಡಿಸಿರ್ತೀನಿ. ನೆಕ್ಸ್ಟ್ ಬಂದು ಏನು ಅರ್ಥ ಆಗುತ್ತೆ ಮಕ್ಕಳಿಗೆ? ಸೊ ಸ್ಕೂಲ್ ಹೋಮ್ವರ್ಕ್ ನಂಬ್ಕೊಂಡು ಏನು ಪ್ರಯೋಜನ? ಸ್ಕೂಲ್ ಹೋಮ್ವರ್ಕ್ ಹೆಂಗೆ ಅಂದರೆ ಏನು ಡಿಫ್ರೆಂಟಾಗಿ ಏನು ಕೊಡಲ್ಲ. 10 ಸಲ ಬರ್ಕಬಾ, 20 ಸಲ ಬರ್ಕಬಾ, ಬರ್ಸಿರೋದೇ ಬರೆಸ್ತಾರೆ. ಇನ್ನೇನಿಲ್ಲ. ಇವೇನ್ ಕತೆಗಳನ್ನು ತಿಳ್ಕೊಬಿಟ್ಟವ್ರೆ. ಪ್ರೈವೇಟ್ ಸ್ಕೂಲ್ ಅಷ್ಟೇ, ಗೌರ್ಮೆಂಟ್ ಸ್ಕೂಲ್ ಅಷ್ಟೇ. ಮಕ್ಕಳನ್ನ ಕತೆಗಳನ್ನು ತಿಳ್ಕೊಬಿಟ್ಟವ್ರೆ. ಇದು ಹಳೆ ಕಾಲದಿಂದ ಬಂದ್ಬಿಟ್ಟಿದೆ ಮಕ್ಕಳಿಗೆ. ಈ ಟೀಚರ್ಸ್ ಇನ್ನ ಅಪ್ಗ್ರೇಡ್ ಆಗಿಲ್ಲ. ಹೆಂಗ್ ಕೊಡ್ತಾರೆ ಸರ್? ತಂದೆ ಯಾರು ತಾಯಿ ಯಾರು ಇವೇ ಜಾಸ್ತಿ, ಮದರು ಫಾದರು, ಯಾವ ಊರು ಯಾವ ಜಿಲ್ಲೆ ಯಾವ ತಾಲೂಕು ಅವೇ 10 ಸಲ ಇವತ್ತು ಬರ್ದಿರ್ತಾರೆ, ನಾಳೆಗೆ ಇನ್ನೊಂದ್ ತರ ಕೊಟ್ಟಿರ್ತಾರೆ. ಅಲ್ಲಿ ಬುಕ್ ಅಲ್ಲಿರೋನೇ ಕಡಿಮೆ ಹೋಮ್ವರ್ಕ್ ಕೊಟ್ಟಿರೋದು. ನಿಮ್ಮ ಅಪ್ಪನ ಹೆಸರು, ನಿಮ್ಮ ಅಮ್ಮನ ಹೆಸರು, ರಾಜ್ಯ, ಜಿಲ್ಲೆ ಯಾವ್ದು ಅಂದ್ಬಿಟ್ಟು 10 ಸಲ ಬರ್ಸ್ತಾ ಇರೋ ಪ್ರತಿ ಅದೇ ಇರುತ್ತೆ. ಇರಿಟೇಟ್ ಆಗ್ಬಿಡೋಕು. ನಿಮ್ಮ ಅಪ್ಪನ ಹೆಸರು ಕೇಳಿದ್ರೆ ಇರಿಟೇಟ್ ಆಗ್ಬಿಡೋಕೆ 10 ಸಲ ಬರ್ಸ್ತಾರಂತೆ. ನಿಮ್ ರಾಜ್ಯದ ಹೆಸರು ಕರ್ನಾಟಕನೂ ಇರಿಟೇಟ್ ಆಗ್ಬಿಡ್ಬೇಕು, ಅಷ್ಟು ಸಲ ಹೋಮ್ವರ್ಕ್ ಬರ್ಸ್ತಾ ಇದಾರಂತೆ. ಹಂಗೆ ಬರ್ಸಿದ್ರೆ ಪ್ರಯೋಜನ ಇಲ್ಲ. ಇನ್ನು ಹೋದೆ ನೋಡಿ, ಒಂದು ಲೆಕ್ಕನ ಅದು ಸೈನ್ ಚೇಂಜ್ ಮಾಡಿ, ನಂಬರ್ ಚೇಂಜ್ ಮಾಡ್ಬಿಟ್ಟು ಇನ್ನೊಂದು ಲೆಕ್ಕ ಕೊಡಿ. ಸ್ಕೂಲ್ ಆದ್ರೂ ಆ ರೀತಿ ಹೋಮ್ವರ್ಕ್ ಕೊಡಿ. ಒಂದು ಸ್ವಲ್ಪ ಮಕ್ಳು ಯೋಚನೆ ಮಾಡ್ತಾರೆ, ಕೂತ್ಕೊಂಡು ಗೈಡಿಂಗ್ಸ್ ಹಂಗೆ ಕೊಟ್ಟರು ಅನುಕೂಲ, ಯೋಚನೆ ಮಾಡ್ತಾರೆ. ಅವ್ರ ಲೆವೆಲ್ ಇಂಪ್ರೂವ್ ಆಗುತ್ತೆ, ಸಾರ್ಥಕ ಆಗುತ್ತೆ. ಮನೇಲಿ ಆ ಟೈಮ್ ಅರ್ಧ ಗಂಟೆ ಕೂತ್ಕೊಂಡು ಸುಮ್ಮನೆ ಅವರೇ ಲೆಕ್ಕ ಕೊಟ್ಟು ಅವರೇ ಬುಕ್ ಅಲ್ಲಿ ಇರೋದೆಲ್ಲ ಗೈಡ್ ಮಾಡಿ ಕಳಿಸಿರಿ. ಅದೇ ಹೋಮ್ವರ್ಕ್ ಮಾಡಿದ್ರೆ ಅದೇ ಗೈಡ್ ಆಗಿರುತ್ತೆ. ಅದೇ 25 ಸಲ, ಅದೇ 2 + 2 4 25 ಸಲ ಬರ್ಕಬಾ ಅಂದ್ರೆ ಏನಾಗುತ್ತೆ? ಕ್ವಶನ್ ಏನಾಗುತ್ತೆ ಗೊತ್ತಾ? ಇನ್ನೇನ ಕೇಳಂಗಿದೆ ಕೇಳ್ಬಿಡಿ. ಯಾಕಂದ್ರೆ ಬೇರೆ ಪೇರೆಂಟ್ಸ್ ಬಂದು ಇದೇ ರೀತಿ ಎಲ್ಲ ಮಕ್ಳಿಗೂ ಎಲ್ಲ ಸ್ಕೂಲ್ ಸಿಸ್ಟಮ್ ಎಲ್ಲ ಇರೋದು ಒಂದೇ. ಸೇಮ್ ಕ್ವಶನ್ ರಿಪೀಟ್ ಆಗ್ತಾ ಇರುತ್ತೆ. ನನಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರೇನು? ರಾಜು ಅಂತ. ನಿಮ್ಮ ಹೆಸರೇನು ಹೇಳಿ? ರಾಜು. ನಿಮ್ಮ ಹೆಸರು? ರಾಜು. ಮತ್ತೆ ಕೇಳಿದ್ರೆ ಇರಿಟೇಟ್ ಆಗ್ಬಿಡ್ತಾರೆ. ಹಿಂಗೆ ಪ್ರತಿ ಪೇರೆಂಟ್ಸ್ ಬಂದು ನನಗೆ ಹಿಂಗೆ ಕೇಳ್ತಾ ಇದ್ರೆ, ಸೇಮ್ ಕ್ವಶನ್ ಕೇಳ್ತಾ ಇದ್ರೆ ನನಗೂ ಎದ್ಬಿಡ್ತೀರಿ. ಈಗ ಮೈಕೇನ ಬಿಸಾಕ್ಬಿಟ್ಟು ಓಡ್ಬಿಡ್ತೀರ. ನೀವು ಬುಕ್ಕು ಬೇಡ, ನಿಮ್ಮ ಸವಾಸರು ಬೇಡ ಅಂದ್ಬಿಟ್ಟು ಓಡ್ಬಿಡ್ತೀರ. ಸೊ ಆ ಟಾರ್ಚರ್ ನನಗಾಗುತ್ತೆ. ಫೋನಲ್ಲಿ ಹಂಗೇನೆ. ಈಗ ಏನು ಕೇಳ್ತಾ ಇದ್ರು ಫೋನಲ್ಲಿ ಅದೇ ಕ್ವಶನ್ ಕೇಳ್ತಾರೆ. ಪುನಃ ಹುಡುಕ ಬಂದು ನಾನು ಹಂಗೆ ಕೇಳಿದ್ರೆ ಎಷ್ಟು ಇರಿಟೇಟ್ ಆಗ್ಬಾರ್ದು ನನಗೆ. ಎಲ್ಲ ಇರಿಟೇಷನ್ ಗೊತ್ತಾಗ್ಲಿ ಅಂದ್ಬಿಟ್ಟು ನಿಮ್ಮನ್ನು ಕೂರಿಸ್ಕೊಂಡು ಟಾರ್ಚರ್ ಕೊಡ್ತಾ ಇರೋದು. ಈಗ ನಾನು ಉಲ್ಟಾ ಟಾರ್ಚರ್ ಕೊಡ್ತಾ ಇದ್ದೀನಿ ನಿಮ್ಗೆ. ಯಾಕೆಂದ್ರೆ ಕೆಲವರೆಲ್ಲ ಹಂಗೆ ಸರ್ ಆಸೆ ಇರುತ್ತೆ, ಗೊತ್ತಿರಲ್ಲ ಯಾವ ತರ ಹೆಂಗ್ ಗೈಡ್ ಮಾಡ್ಬೇಕು, ತಿಳ್ಕೊಬೇಕು ಅನ್ನೋ ಆಸೆ ಇರ್ತದಲ್ಲ. ಹಂಗಾಗಿ ಈಗ ನಾವು ನೋಡಿ ಇಲ್ಲೇ ವಿಡಿಯೋನಲ್ಲಿ ತಿಳ್ಕೊಳ್ಳೋದಕ್ಕಿಂತ ಅದು ಡೈರೆಕ್ಟ್ ಹೋಗಿ ಮಾತಾಡಿಸಿ ತಿಳ್ಕೊಳ್ಳೋದ್ರಲ್ಲೂ ಫೋನಲ್ಲಿ ವ್ಯತ್ಯಾಸ ಇರುತ್ತೆ ಅನ್ನೋ ಉದ್ದೇಶಕ್ಕೆ ಈಗ ಕೂತ್ ಅರ್ಧ ಗಂಟೆ ಬಂದ್ವಿ, ಮಾತಾಡಿದ್ವಿ. ಏನೋ ನಮಗೊಂದು ಮನಸ್ಸಿಗೆ ಏನೋ ನೆಮ್ಮದಿ ಸಿಕ್ತಂಗಾಯ್ತು. ಹೋದ ಮಾತಾಡ್ದೋ ಇಷ್ಟೊಂದು ನಮ್ಗೆ ಗೈಡ್ ಕೊಟ್ರು, ಆ ರೂಲ್ಸ್ ಫಾಲೋ ಮಾಡ್ಬೇಕು ಅಂತ ಗೊತ್ತಾಯ್ತದೆ. ಫೋನಲ್ಲಿ ಅಷ್ಟು ಮೈಂಡ್ ಓಡಲ್ಲ, ಡೈರೆಕ್ಟ್ ಆಗಿ ಮಾಡೋದಕ್ಕೂ ಫೋನಲ್ಲಿ ಈ ತರ ಆದ್ರೆ ಏನಾಗುತ್ತೆ? ನಾನು ಪಾಠ ಮಾಡೇ ಸುಮಾರು ದಿನ ಆಗೋಯ್ತು. ನನಗೆ ಈಗ ಫೋನ್ ಕಾಲ್ ರಿಸೀವ್ ಮಾಡೋದು, ಈ ರೀತಿ ಪೇರೆಂಟ್ ಜೊತೆ ಇಂಟ್ರಾಕ್ಷನ್ ಮಾಡೋದು, ನನಗೆ ಪ್ರಿಪ್ರೇಷನ್ಗೆ ಟೈಮ್ ಆಗ್ತಾ ಇಲ್ಲ. ಈಗ ನವೋದಯ ಕಂಪ್ಲೀಟ್ ಮಾಡಿದ್ದೀನಿ, ಕಂಪ್ಲೀಟ್ ಸಿಲೆಬಸ್ಸು ಆಯ್ತಾ. ಅದಾದ್ಮೇಲೆ ಸೈನಿಕ್ ಸ್ಕೂಲಲ್ಲಿ ಮ್ಯಾಥ್ಸ್ ಇಂಟೆಲಿಜೆನ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಅದಾದ್ಮೇಲೆ ತೋರಿಸ್ತೀನಿ ನಿಮಗೆ. ಯಾವುದದು ಜನರಲ್ ನಾಲೆಜ್ ಶುರು ಮಾಡಬೇಕು. 1 ತಿಂಗಳಾಯ್ತು ನಾನು ರೆಡಿ ಮಾಡ್ಕೊಂಡು ಜನರಲ್ ನಾಲೆಜ್ ಪಾಠ ಮಾಡೋಕ್ಕೆ ಶುರು ಮಾಡಬೇಕು ಅಂದ್ರು 1 ತಿಂಗಳಾಯ್ತು. ನನಗೆ ಟೈಮೇ ಆಗ್ತಾ ಇಲ್ಲ ಕೂತ್ಕೊಳ್ಳೋದು. ಈಗ ಇದು ಬೋರ್ಡ್ ಮೇಲೆ ಮಾಡೋಕ್ಕೆ ಅಲ್ಲೇ ಬೋರ್ಡ್ ಇದೆ ಹಾಕಿ ಬಲ್ಗಡೆ ತೋರಿಸ್ತೀನಿ. ಸುಮ್ಮನೆ ಹೇಳ್ತಾ ಇಲ್ಲ ನಾನು. ಇಲ್ಲಿ ನೋಡಿ, ಜನರಲ್ ನಾಲೆಜ್, ಸೈನಿಕ್ ಸ್ಕೂಲ್ ಜನರಲ್ ನಾಲೆಡ್ಜು. ಇಲ್ಲಿ ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನ ನೋಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಸೇಮ್ ಆಯಿತಾ. ಫಸ್ಟ್ ಚಾಪ್ಟರ್ ಮಾಡಬೇಕು ನಾನು.
ಇಲ್ಲಿ ಬೋರ್ಡ್ ಮೇಲೆ ಕೂತ್ಕೊಂಡು ಮಾಡಬೇಕು ನನಗೆ. ಮಾಡಬೇಕು ಅಂದರೆ ಅದು ಸುಮ್ಮನೆ ಈಗ ನೀವು ಓದ ತಕ್ಷಣ ಎದ್ದ ತಕ್ಷಣ ಹೋಗಿ ಬೋರ್ಡ್ ಮೇಲೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ನನಗೆ ಆ ಫೀಲ್ ಬರಬೇಕು, ಆ ಮೂಡ್ ಬರಬೇಕು, ಪಾಠ ಮಾಡೋ ಮೂಡ್ ಬರಬೇಕು. ಇಲ್ಲಾಂದರೆ ಮಕ್ಕಳೇನಿಲ್ಲ 10 ಸೆಕೆಂಡು ನೋಡೋಕೆ ಹೋಗಲ್ಲ, ಸ್ಕಿಪ್ ಮಾಡಿಬಿಟ್ಟು ಹೊರಟೋಗ್ತಾರೆ. ಸುಮ್ಮನೆ ಹಂಗಂಗೆ ಬೋರ್ಡ್ ಮೇಲೆ ಏನೋ ಬರ್ಕೊಂಡು ಹೋದ್ರೆ ಈ ರೀತಿ 1 ತಿಂಗಳಾಗಿದೆ ಇದನ್ನು ರೆಡಿ ಮಾಡಿ ನಾನು. ಆಯ್ತಾ, ಇಲ್ಲಿ ನೋಡಿ ಕ್ವಶನ್ ಆನ್ಸರು. ಫಸ್ಟ್ ಕ್ವಶನ್ ಏನಿದೆ, ವಾಟ್ ಈಸ್ ದ ನ್ಯಾಷನಲ್ ಎಂಬ್ಲಮ್ ಆಫ್ ಇಂಡಿಯಾ? ನ್ಯಾಷನಲ್ ಸಿಂಬಲ್ಸ್ ಅಂತ ಫಸ್ಟ್ ಚಾಪ್ಟ್ರು ನಾನೇ ಇದು ಮಾಡಿರೋದು, ಡಿಸೈನ್ ಮಾಡಿರೋದು. ನ್ಯಾಷನಲ್ ಸಿಂಬಲ್ಸ್ ಅಂದ್ಬಿಟ್ಟು ಜನರಲ್ ನಾಲೆಡ್ಜು. ಆಯಿತಾ, ಇಲ್ಲಿ ಕ್ವಶನ್ ಕನ್ನಡ ಇಂಗ್ಲೀಷ್ ಎರಡರಲ್ಲಿದೆ. ಇದೆಲ್ಲ ಅಕ್ಷರ ಟೈಪ್ ಮಾಡಿದ್ದೀನಿ ಕೂತ್ಕೊಂಡು. ಅಕ್ಷರ ಟೈಪ್ ಮಾಡಿ ಅದಕ್ಕೆ ಟೈಮ್ ಬೇಕಾಗುತ್ತೆ. ಅದಕ್ಕೆ 1 ವಾರ ಟೈಮ್ ಬೇಕಾಗುತ್ತೆ ನನಗೆ ಇದು ರೆಡಿ ಮಾಡೋಕ್ಕೆ. ರೆಡಿ ಮಾಡಬೇಕು. ನೆಕ್ಸ್ಟು ಒಂದಿನ ಪೂರ್ತಿ ನನಗೆ ಪಾಠ ಮಾಡೋಕ್ಕೆ ಬೇಕಾಗುತ್ತೆ. ಪಾಠ ಮಾಡಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಒಂದಿನ ಹೊರಟೋಗುತ್ತೆ. ಸೊ ಇಷ್ಟೊಂದು ಟೈಮ್ ಬೇಕಾಗುತ್ತೆ. ಈಗ ಒಂದೊಂದು ಲೈನ್ ರೆಡಿ ಮಾಡಿ ಇಟ್ಟಿದ್ದೀನಿ, 1 ತಿಂಗಳಾಯ್ತು ಇದನ್ನು ಫಸ್ಟ್ ಚಾಪ್ಟ್ರು. ನನಗೆ ಟೈಮೇ ಸಿಕ್ಕಿಲ್ಲ ಇದು ಪಾಠ ಮಾಡೋಕ್ಕೆ. ವಾರಕ್ಕೂ 1 ಚಾಪ್ಟರ್ನಾರ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಆ ಥರ ಮಾಡಿದ್ರೆ ಈ ವರ್ಷ ಸೈನಿಕ್ ಸ್ಕೂಲ್ ಜನರಲ್ ನಾಲೆಡ್ಜ್ ಕಂಪ್ಲೀಟ್ ಆಗುತ್ತೆ. ಮತ್ತು ಲ್ಯಾಂಗ್ವೇಜು ಟ್ರೈ ಮಾಡ್ತೀನಿ ಕಂಪ್ಲೀಟ್ ಮಾಡೋಕ್ಕೆ. ಸೊ ಇದೇನಕ್ಕೆ ಅಷ್ಟೊಂದು ನಾನು ಫೋರ್ಸ್ ಮಾಡ್ತಾ ಇಲ್ಲ ಅಂದರೆ, ಮಕ್ಳಿಗೆ ಸಾಮಾನ್ಯವಾಗಿ ಕನ್ನಡ ಮತ್ತು ಇಂಗ್ಲೀಷ್ ಓದೋ ಮಕ್ಕಳು ಅರ್ಥ ಮಾಡ್ಕೊಂಡು ಇದು ಮಾಡ್ತಾರೆ. ಆಯಿತಾ, ಏನೋ ಅವರೇ ಓದ್ಕೋಬೋದು. ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಇದಾಕಿಲ್ಲ, ಏನೋ ನನ್ನ ಕಡೆಯಿಂದ ಎನರ್ಜಿ ಹಾಕಿಲ್ಲ. ಅದು ನನ್ನ ಮೇಲೆ ಬ್ಲೇಮ್ ಮಾಡ್ಕೋಬೋದು. ಅದು ಬಿಟ್ಟರೆ ನನಗೆ ಈ ಥರ ನಿಮ್ಮ ಥರ ಪೇರೆಂಟ್ಸು ಹಿಂಗೆ ಮೆಸೇಜ್ ಕಳಿಸ್ತಾರೆ ವಾಟ್ಸಪ್ಪಲ್ಲಿ ಆಯ್ ಅಂತ. ಜಸ್ಟ್ ಆಯ್ ಅಂತ ಫೋನ್ ಮಾಡಿ ಇಟ್ಟಿರ್ತೀನಿ. ಯಾರೋ ಫೋನ್ ಮಾಡ್ತಾರೆ, ರಿಸೀವ್ ಮಾಡ್ತೀನಿ. ಜಸ್ಟ್ ವಾಟ್ಸಪ್ಪಲ್ಲಿ ಆಯ್ ಅಂತ ಮೆಸೇಜ್ ಕಳಿಸಿ ನಾನು ಎಲ್ಲ ನೋಟ್ಸು ಸೆಂಡ್ ಮಾಡ್ತೀನಿ. ಜೆರಾಕ್ಸ್ ತೊಗೊಂಡು ವೀಡಿಯೋನ ಒಂದು ಕಡೆಯಿಂದ ನೋಡ್ಕೊಬನ್ನಿ ಅಂತ ಹೇಳ್ತೀನಿ. ಆಯಿತಾ, ಫೋನ್ ಇಡ್ತಾರೆ. ಫೋನ್ ಇಟ್ಬಿಟ್ಟು ಆಯ್ ಅಂತ ಮೆಸೇಜ್ ಹಾಕ್ತಾರೆ. ಆಯ್ ಅಂತ ಮೆಸೇಜ್ ಹಾಕ್ಬಿಟ್ಟು ಪುನಃ ಫೋನ್ ಮಾಡ್ತಾರೆ, ಸರ್ ಆಯ್ ಅಂತ ಮೆಸೇಜ್ ಹಾಕಿದ್ದೀನಿ ಅಂತ. ಆಯಿತಾ, ಅದಾದ್ಮೇಲೆ 10-20 ನಿಮಿಷ ಬಿಟ್ಕೊಂಡು ಏನಾರು ಅಕಸ್ಮಾತ್ ನಾನು ಏನೋ ಕಳಿಸ್ತೀನಿ, ಪುನಃ ಫೋನ್ ಮಾಡ್ತಾರೆ, ಸರ್ ಇನ್ನೂ ಕಳಿಸಿಲ್ಲ, ಆಯ್ ಅಂತ ಮೆಸೇಜ್ ಮಾಡಿದ್ದೀನಿ ಅಂತ. ಸೊ 1 ತಿಂಗಳಿಂದ ಇದೊಂಥರ ಸರ್ಕಸ್ ಆಗ್ಬಿಟ್ಟಿದೆ ನನಗೆ. ಹೇಳಪ್ಪ, ನಿಮ್ದೇನು ಸಮಸ್ಯೆ ಹೇಳಪ್ಪ. ಈಗ ಆಯ್ತು, ಪೇರೆಂಟ್ ಆಯಿತು, ನಮ್ಮ ಸಮಸ್ಯೆ ಆಯಿತು. ನನ್ನ ಸಮಸ್ಯೆ ನಾನೇ ಹೇಳ್ಕೊಂಡೆ, ಅವ್ರ ಸಮಸ್ಯೆ ಅವರು ಹೇಳ್ಕೊಂಡ್ರು. ನಿನ್ನ ಸಮಸ್ಯೆ ಏನು? ಹಾಂ, ಓದ್ತೀರಾ ಕನ್ನಡ ಸ್ಪಷ್ಟವಾಗಿ? ಹಾಂ, ಕನ್ನಡ ಸ್ಪಷ್ಟವಾಗಿ ಓದೋಕ್ಕೆ ಬರುತ್ತೆ ಅಂದರೆ ಇದು ಮಾಡ್ಬೋದು, ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ನಾವು ಓದೋಕ್ಕೆ ಕೋಚಿಂಗ್ ಪ್ರಾಕ್ಟೀಸ್ ಮಾಡೋ. ಇನ್ನೊಂದು ಏನು ಮಾಡಿ ಅಂದ್ರೆ, ನೀವೆಲ್ಲ ಎಷ್ಟು ಜನ ಇದ್ದಾರೆ ನಿಮ್ಮ ಕ್ಲಾಸಲ್ಲಿ? 17 ಜನ. 5ನೇ ಕ್ಲಾಸ್ ಓದ್ತಾರೆ ಮಕ್ಕಳು. ಯಾವುದೋ ದೊಡ್ಡ ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳ್ಬೋದು ಇವತ್ತಿನ ದಿನ. 5ನೇ ಕ್ಲಾಸ್ ಮಕ್ಕಳು ಎಷ್ಟು ಜನ ಇದ್ದಾರೆ? 5ನೇ ಕ್ಲಾಸ್ ಮಕ್ಕಳು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ 17 ಜನ ಓದ್ತಾ ಇದ್ದಾರೆ ಅಂದರೆ ಅದು ಯಾವುದೋ ಒಳ್ಳೆ ಸ್ಕೂಲೇ ಅಂತ ಹೇಳ್ಬೋದು. ಇಲ್ಲೆಲ್ಲ ಮಂಡ್ಯದಲ್ಲೆಲ್ಲ ನೋಡ್ತೇನೆ 4 ಜನ, 5 ಜನ, 6 ಜನ ಆ ಥರ ಆಗ್ಬಿಟ್ಟಿದ್ದಾರೆ ಗೌರ್ಮೆಂಟ್ ಸ್ಕೂಲಲ್ಲಿ. ನಿಮ್ಮ ಸ್ಕೂಲ್ ಒಂದು ರೀತಿ ಗ್ರೇಟ್ ಅಂತ ಹೇಳ್ಬೋದು. ನೀವೇನು ಮಾಡ್ಬೋದು ಅಂದರೆ, ಸರ್ ಒಂದು ಕೆಲಸ ಮಾಡಿ, 17 ಜನಕ್ಕೆ ಹೋಗಿ ಪೇರೆಂಟ್ ಜೊತೆಲೆಲ್ಲ ಮಾತಾಡಿ. ಅದೊಂದು ಸ್ವಲ್ಪ ರಿಸ್ಕ್ ತೊಗೊಳ್ಳಿ ನೀವು. ಅದೊಂದು 17 ಜನ ಪೇರೆಂಟ್ ಜೊತೆಲಿ ಮಾತಾಡ್ಬಿಟ್ಟು 17 ಜನಗಳಿಗೂ ಎಕ್ಸಾಮ್ ಬರ್ಸಕ್ಕೆ ಮಾಡಿ. ಆಯಿತಾ, ಎಕ್ಸಾಮ್ ಬರ್ಸಿ ಅಷ್ಟೇ. ಎಕ್ಸಾಮ್ ಕಟ್ಸಿ 29 ಇನ್ನೂ 1 ತಿಂಗಳು ಟೈಮ್ ಇದೆ. 17 ಮಕ್ಕಳು ಎಕ್ಸಾಮ್ ಬರೆಯೋಂಗೆ ಮಾಡಿ. ಆಯಿತಾ, ಬುಕ್ ಎಲ್ಲ ಸೆಂಡ್ ಮಾಡಿದ್ದೀನಲ್ಲ, 1 ಕಾಪಿ ಅವ್ರಿಗೆ ಹೇಳಿ ಅಲ್ಲೇ ಲೋಕಲ್ ಜೆರಾಕ್ಸ್ ತೊಗೊಂಡು ಮಕ್ಕಳು ಕೈಲಿ ಕೊಡಲಿ. ವಿಡಿಯೋ ಒಂದು ಕಡೆಯಿಂದ ನೋಡ್ಕೊಬರಲಿ. ಇನ್ನು ಬೆಸ್ಟ್ ಒಂದು 17 ಜನಕ್ಕೆ ಯಾವ್ದಾರ ಮನೇಲಿ TV ವಿತ್ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ, TV ಇಂಟರ್ ಕನೆಕ್ಷನ್ ಮತ್ತು ಯಾರು ಒಬ್ಬರು ಟೀಚರ್ ನೋಡ್ಕೊಳ್ಳೋಂಗಿದ್ರೆ ಆ ರೀತಿ ಒಂದು ರೀತಿ ನವೋದಯ ಕೋಚಿಂಗ್ ಥರನೇ ಮಾಡ್ಬೋದು ಮಕ್ಕಳು. ಅದೇ ಸರ್, ಈಗ ಯೂಟ್ಯೂಬಲ್ಲಿ ನೋಡೋದಂದ್ರೆ ಅದು TV ಕನೆಕ್ಟ್ ಮಾಡಿ ಮಾಡ್ಬೋದು. TV ಕನೆಕ್ಟ್ ಮಾಡ್ಬೋದು. ಸುಮಾರು ಜನ ಅದೇ ಥರ ಮಾಡ್ತಾ ಇದ್ದಾರೆ. ಮೊಬೈಲ್ ತೋರ್ಸೋಕ್ಕಿಂತ ಹೌದೌದು ಟಿವಿಗೆ ಕನೆಕ್ಟ್ ಮಾಡಿ ಬಿಡೋದು. ಹಾಂ, ಟಿವಿಗೆ ಕನೆಕ್ಟ್ ಮಾಡಿ. ಟಿವಿ ಕನೆಕ್ಟ್ ಮಾಡಿದ್ರೆ ಮಕ್ಕಳನ್ನ ಧಾರಾವಾಹಿ ನೋಡ್ತಾರಲ್ಲ, 17 ಮಕ್ಕಳು ಕೂತ್ಕೊಂಡು ಆ ಥರ ನೋಡ್ಕೋಬೋದು. ಸುಮಾರು ಜನ ಆ ಥರ ಮಾಡ್ತಾರೆ. ಆ ಥರ ಮಾಡಿ ಎಲ್ಲ ಮಕ್ಕಳು ಇಂಪ್ರೂವ್ ಆಗ್ತಾರೆ. ಮತ್ತು ನಿಮಗೆ ಟಾರ್ಚರ್ ಬರಲ್ಲ. ಈ ಮೆಂಟಲ್ ಎಬಿಲಿಟಿ ಮತ್ತು ಪ್ಯಾಸೇಜ್ ಎಲ್ಲ ಇವರವರೇ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾರೆ. ನನ್ನ ಹತ್ರ ಬರ್ತಾರೆ ಮಕ್ಕಳು. ಮೆಂಟಲ್ ಎಬಿಲಿಟಿ ಎಲ್ಲ ನಾನು ಒಂದೇ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ ಈ ಮಕ್ಕಳು ಇನ್ನೊಂದು ಆ್ಯಂಗಲಲ್ಲಿ ಯೋಚನೆ ಮಾಡೋ ಆನ್ಸರ್ ಮಾಡ್ತಾರೆ. ಸೊ ಇನ್ನು ಬುದ್ಧಿವಂತರಾಗ್ತಾರೆ ಮಕ್ಕಳು. ಅದೊಂದು ಕೆಲಸ ಮಾಡಿ ನೀವು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು. ಆಯಿತಾ, ಯಾರು ಪೇರೆಂಟ್ಸ್ ಇರ್ತಾರೆ ಅಲ್ಲೇ ಡಿಗ್ರಿ ಮಾಡಿರೋ ಪೇರೆಂಟ್ಸು, PUC ಮಾಡಿರೋ ಪೇರೆಂಟ್ಸ್ ಇದ್ರೂ ಸಾಕಾಗುತ್ತೆ. ಜಸ್ಟ್ ಅವ್ರು ಗೈಡ್ ಮಾಡೋದಷ್ಟೇ. ಮಕ್ಕಳು ಓದ್ತಾ ಇದ್ದಾರಾ, ಯೂಟ್ಯೂಬಲ್ಲಿ ಪಾಠ ಮಾಡ್ತಾ ಇದ್ದಾರೆ, TV ಪಾಠ ಕೇಳಿದ್ರೆ ಅಷ್ಟು ನೋಡ್ಕೊಂಡು ಸಾಕು. ಮಿಕ್ಕಿದೇನೋ ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಆ ಥರ ಮಾಡಪ್ಪ. ಎಲ್ಲ ಮಕ್ಳಿಗೆ ಹೇಳಿ ನವೋದಯ ಎಕ್ಸಾಮ್ ಬರ್ಸಿ. ಆಯಿತಾ, ಇವತ್ತು DC ಮೀಟ್ ಮಾಡೋಕೆ ಹೋಗಿದ್ದು ಅದಕ್ಕೇ. ಮಂಡ್ಯ ಜಿಲ್ಲೆಯಲ್ಲಿರೋ ಪ್ರತಿಯೊಂದು ಸ್ಕೂಲು, ಪ್ರೈವೇಟು ಗೌರ್ಮೆಂಟ್ಸ್, ಎಲ್ಲರ ಕೈಲೂ ನವೋದಯ ಎಕ್ಸಾಮ್ ಬರ್ಸ್ಬೇಕು ಅಂತ ಅದೇ ವಿಷಯವಾಗಿ ಮೀಟ್ ಮಾಡೋಕೆ ಹೋಗಿದ್ದು. ಹೌದು, ಈಗ ಮೊರಾರ್ಜಿ ಮಾಡಿದಾರಲ್ಲ ಅದೇ ಥರ ನವೋದಯನೂ ಕಂಪಲ್ಸರಿ ಬರ್ಸ್ಬೇಕು. ಆ ಥರ ಮಾಡಿ ಎಲ್ಲ ಕೂತ್ಕೊಂಡು ಒಟ್ಟೊಟ್ಟಿಗೆ ಕೂತ್ಕೊಂಡು ಸಾಲ್ವ್ ಮಾಡಿ. ಆಯಿತಾ, ಪ್ರಾಬ್ಲಮ್ಸ್ ಎಲ್ಲ 20 ಚಾಪ್ಟರ್ ಮುಗಿದಾದ್ಮೇಲೆ ಫೋನ್ ಮಾಡಿ. 20 ಚಾಪ್ಟರ್ ಮುಂದೆ ಯಾವ ರೀತಿ ಓದಬೇಕು ಅನ್ನೋದನ್ನು ಗೈಡ್ ಮಾಡ್ತೀವಿ. ಆ ಥರ ಮಾಡಿ ಸರ್. ಬೇರೆ ಇನ್ನೇನಿಲ್ಲ ಸರ್. ಕ್ಲೋಸ್ ಮಾಡೋಣ ಇಂಟರ್ವ್ಯೂ. ಕ್ಲೋಸ್ ಮಾಡಿ ಸರ್. ಥ್ಯಾಂಕ್ ಯು.